Hi friends, hi. Welcome to everyone and welcome to KPSC Study Corner. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಎನ್ವಿರಾನ್ಮೆಂಟ್ ಬಗ್ಗೆ ಸಂಬಂಧಿಸ್ತಕ್ಕಂಥದ್ದು. ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂಥ ಮೊದಲನೇ ತರಗತಿ. ಇನ್ನು ಮುಂದೆ ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂಥ ಕ್ವಶನ್ನ ಸೀರಿಯಸ್ ವೈಸ್ ಆಗಿ ಹಾಕ್ತಾ ಹೋಗ್ತೀನಿ. ಮೊದಲನೇದಾಗಿ ಈ ಪರಿಸರ ಏನಪ್ಪ ಅಂತಂದರೆ, ನಾವು ಭೂಮಿಯ ಮೇಲೆ ವಾಯುಗೋಳದಲ್ಲಿ ಅಥವಾ ನಮ್ಮ ಭೂಮಿ ಮೇಲೆ ನಾವು ಜೀವಿಸಲಿಕ್ಕೆ ನಮಗೆ ಮುಖ್ಯವಾಗಿ ಪರಿಸರದ ಅಗತ್ಯ ತುಂಬ ಇದೆ. ಹಾಗಾಗಿ ನಾವು ಪರಿಸರದಲ್ಲಿ ಬಾಳಲಿಕ್ಕೆ ಅಥವಾ ಜೀವಿಸೋದಕ್ಕೆ ಪ್ರಕೃತಿಯಲ್ಲಿ ನಮಗೆ ಬಹಳಷ್ಟು ಮೂಲವಾಗಿರ್ತಕ್ಕಂಥ ಅಂಶಗಳು ಇರ್ತಕ್ಕಂಥದ್ದು ಅಥವಾ ಬೇಕಾಗಿರ್ತಕ್ಕಂಥದ್ದು. ಹಾಗಾದರೆ ಮನುಷ್ಯ ಅಥವಾ ಪ್ರಾಣಿ, ಪಕ್ಷಿ ಮತ್ತು ಸಸ್ಯಗಳು ಅಥವಾ ಜೀವ ಇರ್ತಕ್ಕಂಥ ಅಂಶಗಳು ಈ ಒಂದು ಪರಿಸರದಲ್ಲಿ ಬದುಕಲಿಕ್ಕೆ ಯಾವ ಯಾವ ಅಂಶಗಳು ಮುಖ್ಯವಾಗಿ ಕಾರಣ ಆಗ್ತದೆ ಅಂತ ಇವತ್ತು ನೋಡ್ತಾ ಹೋಗೋಣ. ಮೊದಲನೇದಾಗಿ ಇವತ್ತಿನ ಟಾಪಿಕ್ ಏನಪ್ಪ ಅಂತಂದರೆ ಪರಿಸರದ ಮೂಲಭೂತ ಅಂಶಗಳು ಅಥವಾ ಬೇಸಿಕ್ಸ್ ಆಫ್ ಎನ್ವಿರಾನ್ಮೆಂಟ್ ಅಂತ ನೋಡ್ತಾ ಬರೋಣ. ನೋಡಿ, ಹಾಗಾದರೆ ಮೊದಲು ಪರಿಸರ ನೋಡಿ ಹಾಗಾದರೆ ನಾವು ಭೂಮಿಯ ಮೇಲೆ ಪರಿಸರದಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು. ನೋಡಿ, ಜೀವಿಗಳ ಆವಾಸ ಸ್ಥಾನ ಮತ್ತು ಪರಿಸರ ವ್ಯವಸ್ಥೆಯನ್ನು ರೂಪಿಸಲು ಜೈವಿಕ ಮತ್ತು ಅಜೈವಿಕ ಅಂಶಗಳ ಪರಸ್ಪರ ಕ್ರಿಯೆಯನ್ನು ರೂಪಿಸುವ ನೈಸರ್ಗಿಕ ಘಟಕ. ನೋಡಿ, ಹಾಗಾದರೆ ಈ ನಮ್ಮ ಪರಿಸರದಲ್ಲಿ ನಾವು ಪ್ರಾಣಿಗಳು ಜೀವಿಸ್ತಕ್ಕಂಥ ಒಂದು ಅಂಶನೇ ಪರಿಸರ. ಈ ಪರಿಸರ ವ್ಯವಸ್ಥೆಯನ್ನು ಇದೊಂದು ಕ್ರಿಯೇಟ್ ಅಥವಾ ರೂಪಿಸಲು ಜೀವ ಇರ್ತಕ್ಕಂಥ ಮತ್ತು ಜೀವ ಇಲ್ಲದೆ ಇರ್ತಕ್ಕಂಥ ಒಂದು ಅಂಶಗಳ ಪರಸ್ಪರ ಕ್ರಿಯೆಯಿಂದ ಈ ನಾವು ಪರಿಸರದಲ್ಲಿ ನಾವು ಜೀವನ ಮಾಡ್ತಕ್ಕಂಥದ್ದು. ಇದರಿಂದ ನಾವು ಏನು ತಿಳ್ಕೊಂತೀವಿ ಅಂತಂದರೆ, ಪರಸ್ಪರ ನೋಡಿ, ಜೀವಿಗಳ ಆವಾಸ ಸ್ಥಾನ ಪರಿಸರ ವ್ಯವಸ್ಥೆಯನ್ನು ರೂಪಿಸಲು ಜೈವಿಕ ಮತ್ತು ಅಜೈವಿಕ ಅಂಶಗಳ ಪರಸ್ಪರ ಕ್ರಿಯೆಯನ್ನು ರೂಪಿಸಲು ನಮಗೆ ನೈಸರ್ಗಿಕ ಘಟವನ್ನು ರೂಪಿಸಲು ಈ ಜೈವಿಕ ಮತ್ತು ಅಜೈವಿಕ ಅಂಶಗಳು ಬಹಳ ಮುಖ್ಯವಾಗಿ ಕಾರಣ ಆಗ್ತಕ್ಕಂಥದ್ದು. ನೋಡಿ, ಮೊದಲನೇದಾಗಿ ಈಗ ನಾವು ಪರಿಸರದಲ್ಲಿ ಜೀವನವನ್ನು ಮಾಡ್ತಿರ್ತಕ್ಕಂಥ ನೋಡಿ, ಈಗ ನಾವು ಆ ಜೀವನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜೀವಿ ಅಥವಾ ಜೀವಿಗಳ ನಮ್ಮ ಜೀವನದ ಆಧಾರದ ಮೇಲೆ ಹಲವಾರು ಭೌತಿಕ ಅಂಶಗಳು ಬೀಳ್ತಕ್ಕಂಥ. ನೋಡಿ, ಹಾಗಾದರೆ ಆ ಭೌತಿಕ ಅಂಶಗಳು ಯಾವ್ಯಾವ ರೀತಿ ಪರಿಣಾಮ ಬೀರ್ತಾವಪ್ಪ ಅಂತಂದರೆ, ಒಂದು ನೀರು. ನೋಡಿ, ನಾವು ಮನುಷ್ಯ ನಮಗೆ ಬಡಿಸ್ಲಿಕ್ಕೆ ನೀರು ಬೇಕು, ಕುಡಿಯೋಕ್ಕೆ ನೀರು ಬೇಕು, ನಮ್ಮ ದಿನನಿತ್ಯದ ಕರ್ಮಗಳಿಗೆ ನೀರು ಬೇಕೇ ಬೇಕು. ಮತ್ತು ಮನುಷ್ಯ ಗಾಳಿ, ನಾವು ರೆಸ್ಪಿರೇಟರ್ ಅಥವಾ ಉಸಿರಾಡಲಿಕ್ಕೆ ನಮಗೆ ಗಾಳಿ ಮುಖ್ಯವಾಗಿ ಬೇಕು. ಇಷ್ಟು ಜೈವಿಕ ಅಣುಗಳು. ನೋಡಿ, ಜೈವಿಕ ಅಣುಗಳು ಮತ್ತು ರಾಸಾಯನಿಕ ಸಂವಹನಗಳು, ರಾಸಾಯನಿಕ ಚಕ್ರಗಳು ಹೀಗೆ ರೂಪಿಸ್ತಕ್ಕಂಥದ್ದು. ತದನಂತರ ನೋಡಿ, ಹೀಗಾದರೆ ಈ ನಮ್ಮ ಪರಿಸರದಲ್ಲಿ ನಾವು ಜೀವನ ಮಾಡ್ತಿರ್ಬೇಕಾದ್ರೆ ಎಲ್ಲ ಜೀವಿಗಳು ನೈಸರ್ಗಿಕ ಪ್ರಕ್ರಿಯೆಗಳನ್ನ ನಿರ್ವಹಿಸಲು ತಮ್ಮ ಮುಖ್ಯವಾಗಿ ಭೌತಿಕ ಅಂಶಗಳು ಬಹಳ ಮುಖ್ಯವಾಗಿ ಕಾರಣ ಆಗ್ತಕ್ಕಂಥ. ನೋಡಿ, ಹಾಗಾದರೆ ಏನಪ್ಪ ಈ ಭೌತಿಕ ಅವಶ್ಯಕತೆಗಳು ಅಂತಂದರೆ ಯಾವ್ಯಾವಪ್ಪ ಈ ಭೌತಿಕ ಅವಶ್ಯಕತೆಗಳು ಅಂತಂದರೆ, ಒಂದು ಆಹಾರ, ಇನ್ನೊಂದು ಶಕ್ತಿ ಬೇಕು, ಇನ್ನೊಂದು ನಮಗೆ ದಿನನಿತ್ಯ ಕರ್ಮಗಳಿಗಾಗಿ ನೀರು, ನೆಕ್ಸ್ಟು ಉಸಿರಾಡಲಿಕ್ಕೆ ಆಮ್ಲಜನಕ ಅಥವಾ ಆಕ್ಸಿಜನು, ನೆಕ್ಸ್ಟು ನಾವು ಜೀವನ ಮಾಡಲಿಕ್ಕೆ ಒಂದು ಕಡೆ ಬಂದು ಆಶ್ರಯ ಅಥವಾ ವಸತಿ ಸೌಲಭ್ಯಗಳು, ನೆಕ್ಸ್ಟು ಮುಖ್ಯವಾದಂಥ ಒಂದು ಭೌತಿಕವಾದ ಅಂಶಗಳು ನಾವು ನಮ್ಮ ಪರಿಸರದಲ್ಲಿ ಜೀವನ ಮಾಡಲಿಕ್ಕೆ ಮುಖ್ಯವಾದ ಕಾರಣಗಳು ನಮಗೆ ಅವಶ್ಯಕತೆಯಾಗಿ ಬೇಕೇ ಬೇಕು. ನೋಡಿ, ಹಾಗಾದರೆ ಈ ಒಂದು ಅಂಶಗಳನ್ನು ಪೂರೈಸಲು ನಮಗೆ ಪರಿಸರ ಮುಖ್ಯವಾಗಿ ಬೇಕಾಗ್ತಕ್ಕಂಥದ್ದು. ಈ ಎಲ್ಲ ಒಂದು ಪರಿಸರಗಳು ನಮಗೆ ಪರಿಸರ ಬಿಟ್ಟು ಹೊರಗಡೆ ಅಷ್ಟು ಸುಲಭವಾಗಿ ಸಿಗಲ್ಲ. ಹಾಗಾಗಿ ನಾವು ಪರಿಸರದಲ್ಲಿ ನಾವು ಬಾಳ್ತಕ್ಕಂಥದ್ದು ನಮಗೆ ಪ್ರಮುಖ ಒಂದು ಅನುಕೂಲವಾಗಿರ್ತಕ್ಕ. ನೋಡಿ, ಹಾಗಾದರೆ ಆವಾಸ ಸ್ಥಾನ ಅಥವಾ ಹ್ಯಾಬಿಟಾಟ್ ಅಂತ ಕೇಳ್ತಾರೆ. ನೋಡಿ, ಹಾಗಾದರೆ ಈಗ ಒಂದು ಜೀವಿ ಒಂದು ಪರಿಸರದಲ್ಲಿ ವಾಸಿಸ್ತಾ ಇರುತ್ತೆ. ಆ ಒಂದು ಪರಿಸರದಲ್ಲಿ ಆ ಜೀವಿ ವಾಸಿಸಬೇಕಾದ್ರೆ ಅದಕ್ಕೆ ಭೌತಿಕ ಅಂಶಗಳು ಅಂತಂದರೆ ನೀರು, ವಸತಿ ಸೌಲಭ್ಯ, ಲ್ಯಾಂಡು ಮತ್ತು ಗಾಳಿ, ಈ ರೀತಿಯ ಭೌತಿಕ ಅಂಶಗಳ ಬಹುಜೀವಿಗಳು ಅವು ಸಾಮಾನ್ಯ ಆ ಒಂದು ಅಂಶಗಳನ್ನು ಅವಲಂಬಿಸಿ ಒಂದೇ ಕಡೆ ಜೀವನವನ್ನು ಮಾಡ್ತಿರ್ತವೆ. ನೋಡಿ, ಹಾಗಾದರೆ ಒಂದು ಜೀವಿ ವಾಸಿಸುವ ಭೌತಿಕ ಪರಿಸರ ಬಹುಜೀವಿಗಳು ಸಾಮಾನ್ಯ ಅವಶ್ಯಕತೆಗಳನ್ನು ಅವಲಂಬಿಸಿ ಸಾಮಾನ್ಯ ಆವಾಸ ಸ್ಥಾನವನ್ನು ಹಂಚಿಕೊಳ್ಳಬಹುದು. ಏನಪ್ಪ ಅಂತಂದರೆ, ಈಗ ಒಂದೊಂದು ಜೀವಿಗೆ ಒಂದೊಂದು ವೆದರ್ ಬೇಕಾಗಿರುತ್ತೆ. ಈಗ ಹಿಮಕರಡಿ
ಹಿಮಾಲಯ ಅಥವಾ ಹಿಮದಲ್ಲೇ ವಾಸಿಸ್ತಕ್ಕಂಥದ್ದು, ಮತ್ತು ಈ ಮೊಂಟೆ ಡೆಸರ್ಟಲ್ಲಿ ವಾಸಿಸ್ತಕ್ಕಂಥ. ಹೀಗಾಗಿ ಆ ಪರಿಸರದಲ್ಲಿ ಆ ಪರಿಸರದ ಭೌತಿಕ ಅಂಶಗಳಿಗೆ ಅನುಗುಣವಾಗಿ ಆ ಜೀವಿಗಳು ವಾಸವನ್ನು ಮಾಡ್ತಕ್ಕಂಥದ್ದು. ತದನಂತರ ನೋಡಿ, ಹಾಗಾದರೆ ಬಹು ಆವಾಸ ಸ್ಥಾನಗಳು ಒಟ್ಟಾಗಿ ಪರಿಸರವನ್ನು ರೂಪಿಸ್ತವೆ. ಏನಪ್ಪ ಅಂತಂದರೆ, ಈಗ ನಾವು ಆವಾಸ ಸ್ಥಾನಗಳು ಅಂತಂದರೆ, ಈಗ ನೋಡಿ ಡೆಸರ್ಟಲ್ಲಿ ಬರ್ತಕ್ಕಂಥ ಹ್ಯಾಬಿಟ್ಯಾಟ್ಗಳು ನೋಡ್ಬೋದು. ನೆಕ್ಸ್ಟು ಈ ವೆಟ್ಲ್ಯಾಂಡ್ ಅಥವಾ ಜೌಗು ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಆವಾಸ ಸ್ಥಾನಗಳನ್ನು ನೋಡ್ಬೋದು. ನೆಕ್ಸ್ಟು ಪರ್ವತಗಳಲ್ಲಿ ಕಂಡುಬರ್ತಕ್ಕಂಥ ಆವಾಸ ಸ್ಥಾನಗಳನ್ನು ನಾವು ನೋಡ್ಬೋದು. ನೋಡಿ, ಹಾಗಾದರೆ ಈ ಎಲ್ಲ ಆವಾಸ ಸ್ಥಾನಗಳನ್ನು ಒಟ್ಟಿಗೂಡ್ಕೊಂಡು ನಾವು ಅವನ್ನ ಏನಂತ ಕರಿಬೋತೇವ ಅಂತಂದರೆ ಹ್ಯಾಬಿಟಾಟ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಹಾಗಾದರೆ ಎಲ್ಲ ಆವಾಸ ಸ್ಥಾನಗಳು ಪರಿಸರವನ್ನು ರೂಪಿಸ್ತವೆ. ನೋಡಿ, ಎಲ್ಲ ಆವಾಸ ಸ್ಥಾನಗಳು ಅಂತಂದರೆ ಈಗ ಡೆಸರ್ಟಲ್ಲಿ ಬರ್ತಕ್ಕಂಥ ಒಂದು ಆವಾಸ ಸ್ಥಾನ, ಅಥವಾ ಕೋಸ್ಟಲ್ ಏರಿಯಾ ಕಡೆ ಒಂದು ಬರ್ತಕ್ಕಂಥ ಆವಾಸ ಸ್ಥಾನ, ನೆಕ್ಸ್ಟು ಬೆಟ್ಟ ಗುಡ್ಡಗಳಲ್ಲಿ ಕಂಡುಬರ್ತಕ್ಕಂಥ ಆವಾಸ ಸ್ಥಾನ, ಮತ್ತು ಈ ಡೆಸರ್ಟ್ ಲ್ಯಾಂಡಲ್ಲಿ ಮತ್ತು ಜೌಗು ಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಆವಾಸ ಸ್ಥಾನ, ಇವನ್ನೆಲ್ಲವೂ ನಾವು ಏನಂತೀವಿ, ಪರಿಸರ ಅಂತಕ್ಕಂಥ ಕರಿತೀವಿ. ನೋಡಿ, ಎಲ್ಲ ಆವಾಸ ಸ್ಥಾನಗಳು ಪರಿಸರ ಅಂತವನ್ನು ರೂಪಿಸ್ತವೆ. ಸರಿ, ಆದರೆ ಎಲ್ಲ ಪರಿಸರಗಳು ಆವಾಸ ಸ್ಥಾನ ಅಲ್ಲ. ಎಲ್ಲ ಪರಿಸರಗಳು ಆವಾಸ ಸ್ಥಾನ ಅಂತ ಹೇಳೋಕ್ಕಾಗಲ್ಲ. ತದನಂತರ ನೋಡಿ, ಈಗ ಪರಿಸರ ವ್ಯವಸ್ಥೆಯಲ್ಲಿ ಬಹುಮುಖ್ಯವಾದ ಪರಿಸರ ವ್ಯವಸ್ಥೆಯ ಭಾಗಗಳನ್ನು ನಾವು ನೋಡ್ತಾ ಉಂಟು. ಮೊದಲನೇದಾಗಿ ಬಯೋಟಿಕ್ ಅಥವಾ ಜೈವಿಕ ಭಾಗ. ನೋಡಿ, ಹಾಗಾದರೆ ಈ ನಮ್ಮ ಪರಿಸರದಲ್ಲಿ ಜೈವಿಕ ಭಾಗ ಅಥವಾ ಜೈವಿಕ ಬಯೋಟಿಕ್ ಅಂದ್ರೆ ಏನಪ್ಪ ಅಂತಂದರೆ ಜೀವಂತ ವಸ್ತುಗಳು, ಸತ್ತು ಮತ್ತು ಕೊಳೆಯುತ್ತಿರುವ ವಸ್ತುಗಳು ಇತ್ಯಾದಿ. ನೋಡಿ, ಹಾಗಾದರೆ ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಗಿನ ಯಾವ ಅಂಶಗಳು ಜೈವಿಕಕ್ಕೆ ಉದಾಹರಣೆ ಆಗಿದೆ ಏನಪ್ಪ ಅಂತಂದರೆ ಜೀವಂತ ಇರ್ತಕ್ಕಂಥ ಜೀವಿಗಳು, ಅವು ಸತ್ತ ಮೇಲೆ ಈ ಕೊಳೆತು ನಮಗೆ ಫ್ಯಾಸಿಲ್ ಫ್ಯೂಯಲ್ಸ್ಗಳಾಗಿ ಸಿಗ್ತಕ್ಕಂಥ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಸಮುದ್ರದ ತಳದಲ್ಲಿರ್ತಕ್ಕಂಥ ಜೀವಿಗಳು, ನೆಕ್ಸ್ಟು ಮರ ಮತ್ತು ಗಿಡಗಳು ಆಗಿನ ಕಾಲದಲ್ಲಿ ಅವು ಪ್ರಕೃತಿ ವಿಕೋಪಕ್ಕೆ ಒಳಪಟ್ಟು ಭೂಮಿ ಅಂತರಾಳದಲ್ಲಿ ಸಿಲುಕಿ ನಮಗೆ ಅವು ಆಕ್ಸಿಜನ್ ಸಪ್ಲೈ ಇಲ್ದಂಗೆ ಅಲ್ಲಿ ಒಳಗೆ ಡಿಕಾಂಪೋಸ್ ಆಗಿ ಇವತ್ತು ನಮಗೆ ಫಾಸಿಲ್ ಫ್ಯೂಯಲ್ಸ್ ಆಗಿ ಸಿಗ್ತಾ ಇರ್ತಕ್ಕಂಥ ಇವು ನಮಗೆ ಎಕ್ಸಾಂಪಲ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಜೀವಂತ ಜೀವಿಗಳು ಸತ್ತು ಮತ್ತು ಕೊಳೆಯುತ್ತಿರುವ ವಸ್ತುಗಳಿಗೆ ನಾವು ಜೈವಿಕಕ್ಕೆ ಉದಾಹರಣೆನ ಕೊಡ್ತಾ ಬರ್ಬೋದು. ನೆಕ್ಸ್ಟು ಅಜೀವಕ. ನೋಡಿ, ಅಜೀವಕ ಏನಪ್ಪ ಅಂತಂದರೆ ಭೌತಿಕ ಅಂಶಗಳು. ಅಜೀವಕ ಅಂತಂದರೆ ಜೀವ ಇಲ್ಲದೆ ಇರ್ತಕ್ಕಂಥ ಜೀವವನ್ನು ಇಲ್ಲದೆ ಇರತಕ್ಕಂಥ ಅಂಶಗಳು. ಆದರೆ ಮಾನವ ಅಥವಾ ಪ್ರಾಣಿಗಳು ಪರಿಸರದಲ್ಲಿ ಬದುಕಲಿಕ್ಕೆ ಈ ಭೌತಿಕ ಅಂಶಗಳು ಮುಖ್ಯವಾಗಿ ಕಾರಣ ಆಗಿರ್ತಕ್ಕಂಥವು. ಅವು ಯಾವ್ಯಾವಪ್ಪ ಅಂತಂದರೆ ನೋಡಿ, ಭೌತಿಕ ಅಂಶಗಳು ತಾಪಮಾನ. ನೋಡಿ, ಹಾಗಾದರೆ ಭೂಮಿಯ ಪರಿಸರದಲ್ಲಿ ತಾಪಮಾನ ಇರಲಿಲ್ಲದ್ರೆ ಮನುಷ್ಯ ಇರಲಿಕ್ಕೆ ಆಗಲಿಲ್ಲ. ಮತ್ತು ಎವಲ್ಯೂಷನ್ ಆಫ್ ಹ್ಯೂಮನ್ಗೆ ಪ್ರಮುಖವಾಗಿ ತಾಪಮಾನನೂ ಬಹಳ ಕಾರಣ ಆಗ್ತಕ್ಕಂಥ. ನೆಕ್ಸ್ಟು ನೀರು. ನೀರು ಅಂತಂದರೆ ನಮಗೆ ಒಂದು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅಂಶ. ತದನಂತರ ಪ್ರೋಟೀನ್ಗಳು ನೀವು ನೋಡಿರ್ಬೋದು. ನೆಕ್ಸ್ಟು ಈ ಮುಂತಾದ ಅಜೈವಿಕ ಮತ್ತು ನಿರ್ಜೀವಕ ಭಾಗಗಳು ಮಾನವ ಪರಿಸರದಲ್ಲಿ ಜೀವಿಸಕ್ಕೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಅಂಶಗಳಲ್ಲಿ ಇದು ಕೂಡ ಒಂದಾಗ್ತಕ್ಕಂಥ. ನೋಡಿ, ಹ್ಯೂಮಸ್. ಹಾಗಾದರೆ ಏನಪ್ಪ ಈ ಹ್ಯೂಮಸ್ ಅಂತಂದರೆ, ಈಗ ಸಸ್ಯ ತನ್ನ ಬಾಷ್ಪೀಭವನವನ್ನು ಬೇಸಿಗೆ ಕಾಲದಲ್ಲಿ ತಡಲಿಕ್ಕೆ ಅಥವಾ ತನ್ನಲ್ಲಿರ್ತಕ್ಕಂಥ ನೀರಿನ ಅಂಶಗಳನ್ನು ಹಿಡಿದಿಟ್ಕೊಳ್ಳೋಕ್ಕೆ ಎಲೆಗಳನ್ನು ಉದುರಿಸ್ತಕ್ಕಂಥದ್ದು. ಆ ಎಲೆಗಳು ಉದುರಂಥ ಸಂದರ್ಭದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಅವು ಕೊಳೆತು ಆ ಒಂದು ಭೂಮಿಯ ಮೇಲ್ಪದರದಲ್ಲಿ ಹ್ಯೂಮಸ್ ಲೆವೆಲ್ಲು ಕ್ರಿಯೇಟ್ ಆಗ್ತಕ್ಕಂಥದ್ದು. ಏನಪ್ಪ ಅಂತಂದರೆ ಆ ಹ್ಯೂಮಸ್ ಲೆವೆಲಲ್ಲಿ ಅತಿ ಹೆಚ್ಚಾಗಿ ಫಲವತ್ತತೆಯನ್ನು ಹೊಂದಿರತಕ್ಕಂಥದ್ದು. ನೋಡಿ, ಸಸ್ಯ ವಸ್ತುಗಳ ವಿಭಜನೆಯಿಂದ ರೂಪುಗೊಂಡ ಮಣ್ಣಿನ ಸಾವಯವ ಘಟಕ. ಮಣ್ಣು ಸಾಮಾನ್ಯವಾಗಿ ಜೈವಿಕ ಮತ್ತು ಅಜೀವಿಕ ಘಟಕಗಳನ್ನು ಹೊಂದಿರ್ತಕ್ಕ. ನೋಡಿ, ಎಕ್ಸಾಂಪಲ್ ಏನಪ್ಪ ಅಂತಂದರೆ ಸತ್ತು ಮತ್ತು ಕೊಳೆಯುವ ವಸ್ತು, ಹ್ಯೂಮಸ್, ಖನಿಜಗಳು ಇತ್ಯಾದಿ. ಏನಪ್ಪ ಅಂತಂದರೆ ನಾನು ಆಗಲೇ ತಾನು ಹೇಳಿದೆ, ಗಿಡ ಅಥವಾ ಮರವ ತನ್ನ ಎಲೆಗಳನ್ನು ಏನಕ್ಕಪ್ಪ ಉದುರಿಸುತ್ತಪ್ಪ ಅಂತಂದರೆ ಶುಷ್ಕ ಕಾಲದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ತನ್ನಲ್ಲಿ ಇರ್ತಕ್ಕಂಥ ಬಾಷ್ಪೀಭವನ ನೀರಿನ ಅಂಶವನ್ನು ತಡೆದು ಹಿಡಿಯಲಿಕ್ಕೆ ಅದು ಎಲೆಗಳನ್ನು ಉದುರಿಸ್ತದೆ. ಎಲೆಗಳಿದ್ದರೆ ಏನಪ್ಪ ಅಂತಂದರೆ ಆ ಎಲೆಗಳಲ್ಲಿರ್ತಕ್ಕಂಥ ಸ್ಟೊಮ್ಯಾಟೋದಿಂದ ಅದರಲ್ಲಿ ಇರ್ತಕ್ಕಂಥ ರೆಸ್ಪಿರೇಟರಿ ಸಿಸ್ಟಮ್ ನಡೀತಾ ಇರುತ್ತೆ. ಅದು ಎಲೆಗಳನ್ನು ಕಳೆದುಕೊಂಡಾಗ ಅದರಲ್ಲಿರ್ತಕ್ಕಂಥ ವಾಟರ್ ಅಂಶ ಇದ್ದು ಆ ಗಿಡ ಬದುಕುತ್ತೆ. ಆ ಎಲೆ ಭೂಮಿಯ ಮೇಲೆ ಬಿದ್ದಾಗ ಅಲ್ಲಿ ಹ್ಯೂಮಸ್ ಲೆವೆಲ್ಲು ಕ್ರಿಯೇಟ್ ಆಗ್ತಕ್ಕಂಥದ್ದು. ನೆಕ್ಸ್ಟು ಆರ್ಗ್ಯಾನಿಕ್ ಅಥವಾ ಸಾವಯವ ಅಂತ ನೀವು ಇತ್ತೀಚೆಗೆ ಕೇಳಿರ್ಬೋದು. ನೋಡಿ, ಹಾಗಾದರೆ ಏನಪ್ಪ ಈಗ ನೀವು
ಕೇಳಿರ್ತಾರ, ಸಾವಯವ ಕೃಷಿ ಮಾಡ್ರಿ, ಸಾವಯವ ತೋಟಗಾರಿಕೆ ಮಾಡ್ರಿ, ಸಾವಯವ ಗೊಬ್ಬರದಿಂದ ಬೆಳೆದಂತಹ ಧಾನ್ಯಗಳನ್ನು ಊಟ ಮಾಡ್ರಿ, ಸಾವಯವ ಕೃಷಿಯಿಂದ ಬೆಳೆದಿರ್ತಕ್ಕಂತಹ ಆಹಾರ ಪದಾರ್ಥವನ್ನು ನಮ್ಮ ಲೈಫ್ ಸ್ಟೈಲ್ ಆಗಿ ಮಾಡ್ಕೊಂತಾರೆ ಅಂತ ಇರಬೇಕು ಅಂತ ನೀವು ಕೇಳ್ತಿದ್ದೆ. ಹಾಗಾದರೆ ಏನಪ್ಪ ಸಾವಯವ ಅಂತಂದರೆ, ಸಾವಯವ ಅಂತಂದರೆ ಯಾವುದೇ ತರಹದ ಕೆಮಿಕಲ್ ಫರ್ಟಿಲೈಸರ್ ಅಥವಾ ರಾಸಾಯನಿಕಗಳನ್ನು ಭೂಮಿಯಲ್ಲಿ ಬೆಳೆಯೋದಕ್ಕೆ ಅನುಗುಣವಾಗಿ ಮಾಡಿಕೊಡದೆ ನಾವು ನೈಸರ್ಗಿಕ ಆದಂಥ ಗೊಬ್ಬರಗಳು ಏನಪ್ಪ ಅಂತಂದರೆ ಸಸ್ಯ ಮತ್ತು ಪ್ರಾಣಿಗಳಿಂದ ನೇರವಾಗಿ ಅಥವಾ ಪರೋಕ್ಷವಾಗಿ ಪಡೆದ ಸಂಯುಕ್ತಗಳನ್ನು ನಾವು ಭೂಮಿಯಲ್ಲಿ ಬೆಳೆಗಳನ್ನು ಬೆಳಿಲಿಕ್ಕೆ ಅಂಶಗಳಾಗಿ ಯೂಸ್ ಮಾಡೋದ್ರಿಂದ ನಾವು ಈ ಸಾವಯವ ಕೃಷಿಯನ್ನು ಮಾಡಿರ್ಬೋದು. ಏನಪ್ಪ ಅಂತಂದರೆ ಈಗ ನಾವು ಸಸ್ಯಗಳ ಎಲೆ ಗೊಬ್ಬರಗಳನ್ನು ತಗೊಂಡು ಭೂಮಿಗೆ ಹಾಕ್ತಕ್ಕಂಥದ್ದು. ನೆಕ್ಸ್ಟ್ ನಾವು ಈಗ ದನ ಕರುಗಳಿಗೆ ಮೇವನ್ನು ಹಾಕಿ ಅದರಗಳಿಂದ ಸಗಣಿ ಅಥವಾ ಗಂಜಲಗಳನ್ನು ತಗೊಂಡು ನಮ್ಮ ಹೊಲಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಇದರಿಂದ ನಾವು ಆರ್ಗ್ಯಾನಿಕ್ ಕೃಷಿ ಅಥವಾ ಸಾವಯವ ಬೇಸಾಯ ಅಥವಾ ಸಾವಯವ ಕೃಷಿಯನ್ನು ಮಾಡ್ತಕ್ಕಂಥದ್ದು. ನೆಕ್ಸ್ಟು ನೋಡಿ, ಈಗ ಅಜೈವಿಕ ಅಥವಾ ಇನಾರ್ಗ್ಯಾನಿಕ್ ಅಂತ ನೋಡ್ಬೋದು. ಹಾಗಾದರೆ ಅಜೈವಿಕ ಏನಪ್ಪ ಅಂತಂದರೆ ಖನಿಜಗಳಿಂದ ಪಡೆದಂತಹ ಸಂಯುಕ್ತಗಳು. ಏನಪ್ಪ ಅಂತಂದರೆ ನೋಡಿ, ಭೂಮಿಯ ಕ್ರಸ್ಟಲ್ಲಿ ಅಂತರಾಳದಲ್ಲಿ ಹಲವಾರು ಈ ಖನಿಜಗಳು ಮಿನರಲ್ಸ್ಗಳು ಕೂಡಿ ರಾಕ್ ಆಗಿರ್ತವೆ. ಆ ಒಂದು ಅಂಶಗಳಿಂದ ನಾವು ಈ ಇನಾರ್ಗ್ಯಾನಿಕ್ ಅಂಶಗಳನ್ನು ಬಳಸ್ತಕ್ಕಂಥ ಏನಪ್ಪ ಅಂತಂದರೆ ಇಂಗಾಲದ ಹೈಡ್ರೋಜನ್ ಮತ್ತು ಕೊರತೆಯ ಬಂಧಗಳಿಂದ ನಾವು ಈ ಥರ ಒಂದು ಖನಿಜಗಳನ್ನು ನಾವು ಲ್ಯಾಂಡ್ ಅಲ್ಲಿ ಕೃಷಿಯಲ್ಲಿ ಬಳಸ್ತಕ್ಕಂಥ. ನೆಕ್ಸ್ಟು ಸೀಮಿತಗೊಳಿಸುವ ಅಂಶ ಅಥವಾ ಲಿಮಿಟಿಂಗ್ ಫ್ಯಾಕ್ಟರ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಈಗ ನಾವು ಭಾರತ 142 ಕೋಟಿ ಜನಸಂಖ್ಯೆಯತ್ತ ಸಾಗ್ತಾ ಇದೆ. ಹಾಗಾದರೆ ಆ ಸಮಯದಲ್ಲಿ ಜನಸಂಖ್ಯೆಯ ಒಂದು ಗಾತ್ರವನ್ನು ಕಡಿಮೆ ಮಾಡಲಿಕ್ಕೆ ಅಥವಾ ಜನಸಂಖ್ಯೆಯ ಗಾತ್ರವನ್ನು ನಿರ್ಬಂಧಿಸಲಿಕ್ಕೆ ಮತ್ತು ಆ ಜನಸಂಖ್ಯೆಯ ಬೆಳವಣಿಗೆಯನ್ನು ನಿಧಾನಗೊಳಿಸುವಲ್ಲಿ ಪ್ರಮುಖವಾದ ಅಂಶಗಳನ್ನು ಇವು ವಹಿಸ್ತಕ್ಕಂಥ ಯಾವುವು ಈ ಸೀಮಿತಗೊಳಿಸುವ ಅಂಶ ಅಥವಾ ಲಿಮಿಟಿಂಗ್ ಫ್ಯಾಕ್ಟರ್ ಅಂತಕ್ಕಂಥದ್ದು. ನೋಡಿ, ಯಾವಪ್ಪ ಅಂತಂದರೆ ಈಗ ಸಂಪನ್ಮೂಲಗಳು ಏನಪ್ಪ ಅಂತಂದರೆ ಈಗ ನಾವು ಜನಸಂಖ್ಯೆ ಹೆಚ್ಚಂತೆ ಸಂಪನ್ಮೂಲಗಳು ಹೆಚ್ಚಾಗಲೇಬೇಕು. ಈ ಸಂಪನ್ಮೂಲಗಳು ಈಗ ಕಡಿಮೆ ಆದ್ವು. ಈಗ ನೋಡಿ, ಈಗ ನಾವು ಸಂಪನ್ಮೂಲಗಳ ಕೊರತೆ ಆದಂಗೆ ಜನಸಂಖ್ಯೆ ತನ್ನ ಅವಶ್ಯಕತೆಗೆ ಬೇಕಾದಂಥ ಸಂಪನ್ಮೂಲಗಳ ಕೊರತೆಯಾಗಿ ಈ ಜನಸಂಖ್ಯೆಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಕ್ಕಂಥದ್ದು. ನೆಕ್ಸ್ಟು ಲವಣಾಂಶ ಇತ್ಯಾದಿಗಳು ಇತರ ಜೀವಿಗಳೊಂದಿಗೆ ಸ್ಪರ್ಧೆಯನ್ನು ಮಾಡ್ತಕ್ಕಂಥ. ಇದರಿಂದ ನಾವು ಈ ಲಿಮಿಟಿಂಗ್ ಫ್ಯಾಕ್ಟರ್ ಅಥವಾ ಸೀಮಿತಗೊಳಿಸುವ ಅಂಶದ ಅಂಡರು ಈ ಪರಿಸರದಲ್ಲಿ ಜೀವನ ಮಾಡಲಿಕ್ಕೆ ಕಾರಣವನ್ನು ಆಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಪರಿಸರ ವ್ಯವಸ್ಥೆ ಅಥವಾ ಎನ್ವಿರಾನ್ಮೆಂಟಲ್ ಸಿಸ್ಟಮ್ ಅಂತ ನೋಡ್ತಾ ಬಂದರೆ ನೋಡಿ, ಹಾಗಾದರೆ ಈಗ ಪ್ರಕೃತಿಯ ಅಥವಾ ಪರಿಸರ ವ್ಯವಸ್ಥೆಯ ವ್ಯಾಖ್ಯಾನ ಏನಪ್ಪ ಅಂತಂದರೆ ಪ್ರಕೃತಿ ಒಂದು ಕ್ರಿಯಾತ್ಮಕ ಘಟಕ. ನೋಡಿ, ಏನಪ್ಪ ಕ್ರಿಯಾತ್ಮಕ ಘಟಕ ಅಂತಂದರೆ ಈ ಪ್ರಕೃತಿಯಲ್ಲಿ ಹಲವಾರು ವಿಸ್ಮಯ ಅಥವಾ ಭೌತಿಕ ಮತ್ತು ಜೈವಿಕ ಅಂಶಗಳಿಂದ ಹಲವಾರು ಕ್ರಿಯಾತ್ಮಕವಾಗಿ ಘಟನೆಗಳು ನಡೀತಾ ಇರ್ತವೆ. ನೋಡಿ, ಈಗ ನಮ್ಮ ಪರಿಸರದಲ್ಲಿ ಜೀವಂತ ಜೀವಿಗಳು ತಮ್ಮದೇ ಆದಂತಹ ಪರಸ್ಪರದ ಸಂವಹನವನ್ನು ನಡೆಸ್ತಾರೆ. ನೋಡಿ, ನೀವು ನೋಡಿರ್ಬೋದು ಜೀವಂತ ಜೀವಿಗಳು ಅಂತಂದರೆ ಪ್ರಾಣಿ ಪಕ್ಷಿಗಳು ಅಥವಾ ಮರ ಗಿಡಗಳು. ಈಗ ಎಕ್ಸಾಂಪಲ್ ಏನಪ್ಪ ಅಂದರೆ ಪಕ್ಷಿಗಳು ಕೂಗ್ತಕ್ಕಂಥದ್ದು. ಈ ರೀತಿಯವು ಪ್ರಾಣಿಗಳು ತಮ್ಮೊಂದಿಗೆ ಸಂವಹನವನ್ನು ನಡೆಸ್ತಕ್ಕಂಥದ್ದು ನೀವು ನೋಡಿರ್ಬೋದು. ನೆಕ್ಸ್ಟು ಈ ಜೀವಿಗಳು ತಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಸುತ್ತಮುತ್ತಲಿನ ಭೌತಿಕ ಒಂದು ಅಂಶಗಳ ವ್ಯವಸ್ಥೆಗಳನ್ನು ಬಳಸ್ಕೊಂಡು ನಾವಲ್ಲಿ ಜೀವನವನ್ನು ಮಾಡ್ತಕ್ಕಂಥದ್ದು. ನೋಡಿ, ಅವರು ಯಾರು ಈ ಪರಿಸರದ ವ್ಯವಸ್ಥೆಯಲ್ಲಿ ಬಳಸ್ತಕ್ಕಂಥ ನಾವು ಜೀವಿಕ ಅಂಶ ಅಥವಾ ಜೈವಿಕ ಅಂಶಗಳಾದಂಥ ಪ್ರಾಣಿ ಮನುಷ್ಯ ಈ ಸಸ್ಯ ಜೀವಿಗಳು ವಾಸಿಸುವ ಸುತ್ತಮುತ್ತಲಿನ ಭೌತಿಕ ಎಲ್ಲ ಪರಿಸರ ವ್ಯವಸ್ಥೆಗಳು ಈ ಪರಿಸರ ವ್ಯವಸ್ಥೆಯ ಒಂದು ಭಾಗವಾಗಿ ಇರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಪರಿಸರ ವ್ಯವಸ್ಥೆಯಲ್ಲಿ ಈಗ ಎನ್ವಿರಾನ್ ಸಿಸ್ಟಮಲ್ಲಿ ಪ್ರಮುಖವಾದ ಘಟಕಗಳು ಯಾವ್ಯಾವಪ್ಪ ಅಂತ ನೋಡ್ತಾರೆ. ಮೊದಲನೇದಾಗಿ ನೋಡಿ, ಈಗ ಜೈವಿಕ ಘಟಕಗಳು. ನೋಡಿ, ಹಾಗಾದರೆ ಜೈವಿಕ ಘಟಕಗಳು ಏನಪ್ಪ ಅಂತಂದರೆ ಪರಿಸರ ವ್ಯವಸ್ಥೆಯ ಜೀವಂತ ಘಟಕಗಳು. ಏನಪ್ಪ ಅಂತಂದರೆ ಜೈವಿಕ ಘಟಕಗಳು ಅಂತಂದರೆ ಜೀವಂತ ಇರ್ತಕ್ಕಂಥ ಅಂಶಗಳು. ಈಗ ಜೀವಂತ ಇರ್ತಕ್ಕಂಥ ಅಂಶಗಳನ್ನು ನಾವು ಏನಪ್ಪ ಜೈವಿಕ ಘಟಕಗಳು ಅಂತ ಕರಿತಕ್ಕಂಥ. ನೋಡಿ, ಹಾಗಾದರೆ ಪರಿಸರ ವ್ಯವಸ್ಥೆಯ ಜೀವಂತ ಘಟಕಗಳು ಯಾವರಪ್ಪ ಅಂತ ಕರೀತಾರೆ ಅಂತಂದರೆ ಜೈವಿಕ ಘಟಕಗಳನ್ನು
ಪರಿಸರ ವ್ಯವಸ್ಥೆಯ ಜೀವಂತ ಘಟಕಗಳು ಅಂತ ಕರಿತಕ್ಕಂಥ. ನೋಡಿ ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ, ಈ ಕೆಳಗಿನ ಯಾವ ಘಟಕಗಳು ಪರಿಸರ ವ್ಯವಸ್ಥೆಯ ಜೀವಂತ ಘಟಕಗಳು ಅಂತ ಕೇಳ್ತಾನೆ. ಹಾಗಾದರೆ ನಾವು ಏನು ಆನ್ಸರ್ ಮಾಡಬೇಕಾಗುತ್ತೆ? ಭೂಮಿಯಲ್ಲಿ ಇರ್ತಕ್ಕಂಥ ಘಟಕಗಳಲ್ಲಿ ಜೈವಿಕ ಘಟಕಗಳು ಪರಿಸರ ವ್ಯವಸ್ಥೆಯ ಜೀವಂತ ಘಟಕಗಳು ಆಗ್ತಕ್ಕ. ನೋಡಿ ಈಗ ಕೇಳ್ಬೋದು ನೀವು, ಸರ್ ಯಾವ ರೀತಿ ಜೈವಿಕ ಘಟಕಗಳು ಪರಿಸರ ವ್ಯವಸ್ಥೆಯ ಜೀವಂತ ಘಟಕಗಳು ಆಗಿದಾವಪ್ಪ ಅಂತಂದರೆ, ಈಗ ನೋಡಿ ಪರಿಸರವನ್ನು ಸುಧಾರಿಸಲು, ಪರಿಸರವನ್ನು ಹಾಳು ಮಾಡಬೇಕಾಗ್ತಕ್ಕಂಥದ್ದು ನಮ್ಮ ಕೈಯಲ್ಲಿದೆ, ಸರಿಪಡಿಸ್ಬೇಕಂತ ಇರತಕ್ಕಂಥದ್ದು ನಮ್ಮಲ್ಲಿದೆ. ಹಾಗಾದರೆ ಈ ಪರಿಸರ ವ್ಯವಸ್ಥೆಯನ್ನು ಸಮತೋಲನದಲ್ಲಿ ಇಟ್ಕೊಂಡು ಹೋಗ್ತಕ್ಕಂಥದ್ದು ಈ ನಮ್ಮ ಜೈವಿಕ ಘಟಕಗಳ ಒಂದು ಕಾರ್ಯ ಮತ್ತು ಮುಂದಿನ ಒಂದು ಪ್ರವೃತ್ತದ ಕೆಲಸ ಆಗಿರ್ತಕ್ಕಂಥ. ಉದಾಹರಣೆಗೆ ನೋಡಿ, ಸಸ್ಯಗಳು, ಪ್ರಾಣಿಗಳು, ಮನುಷ್ಯರು ಇತ್ಯಾದಿ. ನೋಡಿ ಹಾಗಾದರೆ ಈ ಎನ್ವಿರಾನ್ಮೆಂಟ್ನ ಒಂದು ಸಮತೋಲನ ಮಾಡಿಕೊಳ್ಳೋದ್ರಲ್ಲಿ ಈ 3 ಘಟಕಗಳು ಯಾರಪ್ಪ ಅಂತಂದ್ರೆ, ಒಂದು ಸಸ್ಯಗಳು, ಇನ್ನೊಂದು ಪ್ರಾಣಿಗಳು, ಇನ್ನೊಂದು ಮನುಷ್ಯರ, ಈ 3 ಘಟಕಗಳು ಈ ಪರಿಸರ ವ್ಯವಸ್ಥೆಯ ಜೀವಂತ ಘಟಕಗಳಾಗಿ ಇರ್ತಕ್ಕಂಥದ್ದು. ನೋಡಿ ತದನಂತರ ಅಜೀವಕ ಘಟಕಗಳು ಅಥವಾ ಜೀವ ಇಲ್ಲದಲ್ಲೇ ಇರ್ತಕ್ಕಂಥ ಪರಿಸರದಲ್ಲಿ ಘಟಕಗಳು ಅಂತ ಬಂದರೆ, ನೋಡಿ ಹಾಗಾದರೆ ಇವು ಪರಿಸರ ವ್ಯವಸ್ಥೆಯ ನಿರ್ಜೀವ ಘಟಕಗಳು. ನೋಡಿ ಪರಿಸರದಲ್ಲಿ ಇರ್ತಕ್ಕಂಥ ಜೀವ ಇಲ್ಲದೆ ಇರ್ತಕ್ಕಂಥನು ಇದ್ರೂ ಕೆಲಸ ಮಾಡ್ತಕ್ಕಂಥ ನಿರ್ಜೀವ ಘಟಕಗಳನ್ನು ನಾವು ಅಜೀವಕ ಘಟಕಗಳು ಅಂತ ಕರಿತಕ್ಕಂಥ. ಉದಾಹರಣೆಗೆ ನೋಡಿ, ಗಾಳಿ, ನೀರು, ಮಣ್ಣು, ಖನಿಜಗಳು, ಸೂರ್ಯನ ಬೆಳಕು, ತಾಪಮಾನ, ಪೋಷಕಾಂಶಗಳು, ಗಾಳಿ, ಎತ್ತರ ಅಥವಾ ಹೈಟು, ಪ್ರಕ್ಷುಬ್ಧತೆ ಇತ್ಯಾದಿ. ಈ ರೀತಿಯ ಒಂದು ಅಜೀವಕ ಘಟಕಗಳು ನಮ್ಮ ಪರಿಸರದಲ್ಲಿ ಇರತಕ್ಕಂಥದ್ರಿಂದ ನಮ್ಮಲ್ಲಿ ಪರಿಸರದ ವ್ಯವಸ್ಥೆಯನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳೋದಾಗಲಿ ಮತ್ತು ಒಂದು ಕ್ರಿಯಾತ್ಮಕ ಘಟಕವನ್ನು ನಾವು ಪರಿಸರದಲ್ಲಿ ರೂಪಿಸಬಹುದು ಅಂತ ನೋಡ್ತಾ ಬರೋಣ. ನೋಡಿ ಹಾಗಾದರೆ ಮೊದಲನೇದಾಗಿ ಪರಿಸರ ವ್ಯವಸ್ಥೆಯ ಭಾಗ ಅಂತ ನೋಡಿ. ಹಾಗಾದರೆ ಈ ಎನ್ವಿರಾನ್ಮೆಂಟಲ್ ಸಿಸ್ಟಮಲ್ಲಿ ಯಾವ ರೀತಿ ನಾವು ಭಾಗಗಳಾಗಿ ವಿಡಿಸ್ತೀವಿ ಅಂತ, ಮೊದಲನೇದಾಗಿ ನಾವು ಆಹಾರ ಸರಪಳಿ ಅಥವಾ ಫುಡ್ ಚೈನನ್ನು ನೋಡ್ತಾ ಬರೋ. ನೋಡಿ ಈಗ ಫುಡ್ ಚೈನ್ ಅಂತಂದರೆ ನೋಡಿ ಇಲ್ಲಿ ಯಾವ ಥರ ಇದೆಯಪ್ಪ ಅಂತಂದರೆ, ಮೊದಲನೇದಾಗಿ ಗ್ರಾಸು. ನೋಡಿ ಇದು ಸೂರ್ಯನ ಬೆಳಕನ್ನು ಪಡ್ಕೊಂಡು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯನ್ನು ಮಾಡಿಕೊಂಡು ತಮ್ಮಲ್ಲಿರ್ತಕ್ಕಂಥ ಆಹಾರವನ್ನು ತಾವೇ ತಯಾರಿಸಿಕೊಂಡು ಇವು ವೃದ್ಧಿ ಆಗ್ತಕ್ಕಂಥ, ಇವನ್ನ ಸ್ವಯಂ ಪೋಷಕರು ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಈ ಒಂದು ಗ್ರಾಸ್ ಅಥವಾ ಗ್ರಾಸಪ್ಪರ್ನ ಈ ಒಂದು ಹುಲ್ಲನ್ನು ಈ ಮಿಡತೆ ಬಂದು ತಿಂತಕ್ಕಂಥದ್ದು. ಈ ಮಿಡತೆ ಇದು ಬೇರೆ ಒಂದು ಜೀವಿ ಅಥವಾ ಒಂದು ಜೈವಿಕ ಘಟಕದ ಮೇಲೆ ಡೆವಲಪ್ ಆಗಿರ್ತಕ್ಕಂಥದ್ದು. ಈ ಜೀವಿಯನ್ನು ನೆಕ್ಸ್ಟು ಕಪ್ಪೆ ಅಥವಾ ಇಲಿ ತಿಂತಕ್ಕಂಥದ್ದು. ನೋಡಿ ಕಪ್ಪೆ ಅಥವಾ ಇಲಿಗಳು ಈ ಒಂದು ಮಿಡತೆಯನ್ನು ತಿಂತಕ್ಕಂಥದ್ದು. ಈ ಇಲಿಯನ್ನು ಹಾವು ತಿಂತಕ್ಕಂಥದ್ದು. ನೋಡಿ ಈ ಹಾವು ತಿಂತಕ್ಕಂಥ. ಹಾಗಾದರೆ ಈ ಹಾವಿನ ಯಾರು ತಿಂತಕ್ಕಂಥದ್ದಪ್ಪ ಅಂತಂದರೆ, ಈ ಹದ್ದು ತಿಂತಕ್ಕಂಥದ್ದು. ಹಾಗಾದರೆ ಈ ಹದ್ದು ಸತ್ತ ನಂತರ ಭೂಮಿಯ ಮೇಲೆ ಕೆಳಗಡೆ ಬೀಳ್ತಕ್ಕಂಥದ್ದು. ಈ ಬಿದ್ದಾಗ ಇದು ಕೂಡ ಇದು ಜೈವಿಕ ಘಟಕವಾಗಿ ಇದು ಭೂಮಿಯಲ್ಲಿ ಕೊಳಿತಕ್ಕಂಥ ವಸ್ತು ಯಾವುದು? ಈ ಒಂದು ಪ್ರಾಣಿಯ ಹದ್ದು. ಈ ಒಂದು ಜೀವತಕ್ಕಂಥ ಒಂದು ಮಣ್ಣಿನ ಮೇಲೆ ಕೊಳೆತಂಥ ಸಂದರ್ಭದಲ್ಲಿ ಅಲ್ಲಿ ಹೈಯೆಸ್ಟ್ ನ್ಯೂಟ್ರಿಯೆಂಟ್ಗಳಾದಂಥ ಸಂದರ್ಭದಲ್ಲಿ ಆ ಒಂದು ಮಣ್ಣಿನ ಲೇಯರ್ ಮೇಲೆ ಹೆಚ್ಚಾಗಿ ಈ ಹ್ಯೂಮಸ್ ಲೆವೆಲ್ಲು ಅಥವಾ ಈ ನೈಟ್ರೋಜನ್ ಲೆವೆಲ್ ಹೆಚ್ಚಾಗಿ ಆ ಒಂದು ಜಾಗದಲ್ಲಿ ಅಥವಾ ಹುಲ್ಲು ಹೆಚ್ಚಾಗಿ ಬೆಳೀತಕ್ಕಂಥ. ಇದರಿಂದ ನಾವು ಈ ಒಂದು ಫುಡ್ ಚೈನು ಈ ರೀತಿ ಸರ್ಕ್ಯುಲೇಷನ್ ಆಗಿ ನಮಗೆ ರೌಂಡ್ ಹೊಡಿತಾ ಇರುತ್ತೆ. ನೋಡಿ ಹಾಗಾದರೆ ನೋಡಿ ಇಲ್ಲಿ ಏನಪ್ಪ ಇದೆ ನೋಡಿ, ದಿ ಗ್ರಾಸಪ್ಪರ್ ಈಟ್ಸ್ ಪ್ಲಾಂಟ್. ನೋಡಿ ಏನಪ್ಪ ಅಂತಂದರೆ, ಗ್ರಾಸಪ್ಪರ್ ಈಟ್ ಪ್ಲಾಂಟ್ಸ್ ಅಂತಂದರೆ ಈ ಗ್ರಾಸಪ್ಪರು ಈ ಪ್ಲ್ಯಾಂಟನ್ನು ತಿಂತಕ್ಕಂಥದ್ದು. ತದನಂತರ ಮೌಸ್ ಈಟ್ಸ್ ಗ್ರಾಸಪ್ಪರ್. ನೋಡಿ ಹಾಗಾದರೆ ಇಲ್ಲಿ ಈ ಮಿಡತೆಯನ್ನು ತಿಂತಕ್ಕಂಥದ್ದು. ನೋಡಿ ಈ ಗ್ರಾಸಪ್ಪರ್ ಮಿಡತೆ ಈ ಗ್ರಾಸ್ನ ತಿಂತಿರುತ್ತೆ, ಈ ಇಲಿ ಈ ಮಿಡತೆಯನ್ನು ತಿಂತಕ್ಕಂಥದ್ದು. ತದನಂತರ ಈ ಹಾವು ಈ ಒಂದು ಇಲಿಯನ್ನು ತಿಂತಕ್ಕಂಥದ್ದು. ಈ ಗರುಡ ಈ ಹಾವನ್ನು ಕಚ್ಕೊಂಡೋಗಿ ತಿಂತಕ್ಕಂಥದ್ದು. ಹಾಗಾದರೆ ಈ ಒಂದು ಹದ್ದು ಕೊನೆಯದಾಗಿ ಸತ್ಬಿದ್ದು ಭೂಮಿಯ ಮೇಲೆ ಕೊಳೆತು ಆ ಜಾಗದಲ್ಲಿ ಪೋಷಕಾಂಶಗಳು ಹೆಚ್ಚಾಗಿ ಆ ಜಾಗದಲ್ಲಿ ಈ ಹುಲ್ಲು ಬೆಳೀತಕ್ಕಂಥ. ಈ ರೀತಿ ಒಂದು ಫುಡ್ ಚೈನು ನಮ್ಮ ಎನ್ವಿರಾನ್ಮೆಂಟ್ ಸಿಸ್ಟಮಲ್ಲಿ ಸೈಕಲ್ ನಡೀತಾ ಇರ್ತಕ್ಕಂಥದ್ದು. ನೋಡಿ ಈಗ ಫುಡ್ ಚೈನ್ ಬಗ್ಗೆ
ಈ ಫುಡ್ ಚೈನ್ ಅಂತಂದರೆ ಪ್ರಾಕೃತಿಕವಾಗಿ ಜೀವರಾಶಿಗಳು ಪರಸ್ಪರ ಆಹಾರವಾಗಿ ಅವಲಂಬಿಸುವ ಕ್ರಮ. ಏನಪ್ಪ ಅಂತಂದರೆ ನಮ್ಮ ಪ್ರಕೃತಿಯಲ್ಲಿರ್ತಕ್ಕಂಥ ಜೀವರಾಶಿಗಳು ಪರಸ್ಪರ ಒಂದಕ್ಕೊಂದು ಅವಲಂಬಿತವಾಗಿ ಈ ಒಂದು ಫುಡ್ ಚೈನು ಒಂದು ಪ್ರೋಸೆಸ್ ಆಗಿ ನಮ್ಮ ಎನ್ವಿರಾನ್ಮೆಂಟ್ ಸಿಸ್ಟಮಲ್ಲಿ ನಡೀತಕ್ಕಂಥದ್ದು. ನೋಡಿ, ಹಾಗಾದರೆ ಒಂದು ಸಸ್ಯ ಅಥವಾ ಒಂದು ಪ್ರಾಣಿ ಮತ್ತೊಂದು ಪ್ರಾಣಿಗೆ ಆಹಾರವಾಗಿ ಆಗ್ತಕ್ಕಂಥದ್ದು. ಆಹಾರದ ಸರಪಳಿಯನ್ನು ತಿನ್ನುವ ಮತ್ತು ತಿನ್ನಲ್ಪಡುವ ಸಂಬಂಧದ ಆಧಾರದ ಮೇಲೆ ಪರಿಭಾಷಿಸಲ್ಪಡಲಾಗುತ್ತೆ. ನೋಡಿ, ಏನಪ್ಪ ಅಂತಂದರೆ ಈ ಫುಡ್ ಚೈನ್ನ ನಾವು ಯಾವ ರೀತಿ ಡಿವೈಡ್ ಅಥವಾ ಪರಿಭಾಷಿಸಲ್ಪಡಲಾಗುತ್ತಪ್ಪ ಅಂತಂದರೆ, ಯಾವ ಪ್ರಾಣಿಯನ್ನು ಮೇಲೆ ತಿನ್ನಲು ಅವಲಂಬಿತವಾಗಿದೆಯೋ ಅಥವಾ ಯಾವ ಪ್ರಾಣಿಗೆ ಯಾವ ಒಂದು ಘಟಕ ತಿನ್ನಲ್ಪಡಲಿಕ್ಕೆ ಕಾರಣ ಆಗಿದೆ, ಈ ಒಂದು ಘಟಕಗಳನ್ನು ನಾವು ಈ ಫುಡ್ ಚೈನಲ್ಲಿ ಸ್ಟಡಿ ಮಾಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಆಹಾರ ಸರಪಳಿಯ ಪ್ರಮುಖ ಹಂತಗಳು. ನೋಡಿ, ಈ ಆಹಾರದ ಸರಪಳಿಯಲ್ಲಿ ಪ್ರಮುಖ ಹಂತಗಳನ್ನು ನೋಡಿ, ಹಾಗಾದರೆ ನಿರ್ಮಾತೃಗಳು ಅಥವಾ ಪ್ರೊಡ್ಯೂಸರ್ಸ್ ಅಂತಕ್ಕಂಥ ನೋಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಏನಪ್ಪ ಅಂತಂದರೆ ಸಸ್ಯಗಳು ತಮ್ಮ ಹಸಿರು ಶೈವಗಳು ಸೂರ್ಯನ ಬೆಳಕನ್ನು ಉಪಯೋಗಿಸಿ ತಮಗಾಗಿ ಆಹಾರ ತಯಾರಿಸಿಕೊಳ್ಳುತ್ತೆ. ಇವನ್ನು ಪ್ರಾಥಮಿಕ ಉತ್ಪಾದಕರು ಅಂತಕ್ಕಂಥ ಕರೀತಕ್ಕ. ನೋಡಿ, ಎನ್ವಿರಾನ್ಮೆಂಟಲ್ಲಿ ಸಿಗ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡು ಮತ್ತು ಸನ್ಲೈಟ್ಗಳನ್ನು ಬಳಸ್ಕೊಂಡು ಫೋಟೋಸಿಂಥಸಿಸ್ ಮುಖಾಂತರ ಸಸ್ಯಗಳು ತಮ್ಮ ಫುಡ್ ಪ್ರಿಪೇರ್ನ ಓನಾಗಿ ಮಾಡ್ಕೊಳ್ತವೆ. ಇದರಿಂದ ನಾವು ಏನಂತ ಕರಿತೀವಪ್ಪ ಅಂದರೆ ಇವನ್ನ ಪ್ರಾಥಮಿಕ ಉತ್ಪಾದಕರು ಅಂತಕ್ಕಂಥ ಕರಿತಕ್ಕಂಥ ಅಥವಾ ಪ್ರೊಡ್ಯೂಸರ್ಸ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಎಕ್ಸಾಮಲ್ಲಿ ಕೇಳ್ತೇವೆ ಏನಪ್ಪ ಅಂತಂದರೆ ಈ ಕೆಳಗಿನ ಯಾವ ಉದಾಹರಣೆಗಳು ಆಹಾರ ಸರಪಳಿಗೆ ಸಂಬಂಧಿಸಿದಂತೆ ಸರಿಯಾಗಿದೆ ಅಂತ ಕೇಳ್ತಾನೆ. ನೋಡಿ, ಏನಪ್ಪ ಅಂತಂದರೆ ಹುಲ್ಲು ಅಥವಾ ಸಸ್ಯಗಳು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ತಮಗೆ ತಾವು ನಡೆಸ್ಕೊಳ್ಳೋದ್ರಿಂದ ಒಂದು ಸಂದರ್ಭದಲ್ಲಿ ಸಸ್ಯಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಪ್ರೊಡ್ಯೂಸರ್ಸ್ ಅಥವಾ ನಿರ್ಮಾತೃಗಳು ಅಂತ ಕರಿತಕ್ಕಂಥದ್ದು. ನೋಡಿ, ತದನಂತರ ಪ್ರಥಮ ಗ್ರಾಹಕರು ಅಂತಂದ್ರೆ ಏನಪ್ಪ ಅಂದರೆ ಪ್ರೈಮರಿ ಕನ್ಸ್ಯೂಮರ್ಸ್. ಏನು ಗ್ರಾಹಕರು ಅಂತಂದರೆ ನಿಮಗೇನು, ಈಗ ಅಂಗಡಿಯಲ್ಲಿ ಅವನು ಒಂದು ಅಂಗಡಿನ ತಂದ್ಕೊಂಡಿರ್ತಾನೆ, ನಾವು ಹೋಗಿ ಬೈ ಮಾಡ್ಕೊಂಡು ಬಂದಿದ್ದೆ, ಹಾಗಾಗಿ ಸೆಕೆಂಡ್ ಕಸ್ಟಮರ್ನ ನಾವು ಏನಂತ ಕರಿತೀವಪ್ಪ ಅಂತಂದರೆ ನಾವು ಗ್ರಾಹಕರು ಅಂತಕ್ಕಂಥ ಕರಿತೀವಿ. ನೋಡಿ, ಏನಪ್ಪ ಅಂತಂದರೆ ಸಸ್ಯಾಹಾರಿ ಪ್ರಾಣಿಗಳು ಸಸ್ಯಗಳನ್ನು ತಿನ್ನುತ್ತವೆ. ಉದಾಹರಣೆಗೆ ಕುರಿ, ಜಿಂಕೆ ಮುಂತಾದ. ನೋಡಿ, ಈಗ ಸಸ್ಯಗಳು ಸ್ವಪೋಷಕರು ಅಥವಾ ಪ್ರೊಡ್ಯೂಸರ್ಸ್ ಅಂತ ನೋಡಿದ್ವಿ. ಇವುಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ನಮ್ಮ ಪ್ರಾಣಿಗಳು ಯಾವುದಪ್ಪ ಅಂತಂದರೆ ದನ, ಕುರಿ, ಜಿಂಕೆ ಇವುಗಳನ್ನು ನಾವು ಪ್ರಥಮ ಗ್ರಾಹಕರು ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ ಅಂತ ನೋಡ್ತಕ್ಕಂಥ. ನೋಡಿ, ಎಕ್ಸಾಮಲ್ಲಿ ಕೇಳ್ತಾನೆ ಈ ಕೆಳಗಿನ ಯಾವ ಪ್ರಾಣಿಗಳು ಪ್ರಥಮ ಗ್ರಾಹಕರಿಗೆ ಉದಾಹರಣೆ ಆಗಿದೆ ಅಥವಾ ಪ್ರೈಮರಿ ಕನ್ಸ್ಯೂಮರ್ಸ್ಗೆ ಉದಾಹರಣೆ ಆಗಿದೆ ಅಂತ ಕೇಳ್ತಾ ಬರ್ತಾನೆ. ಯಾವ್ಯಾವಪ್ಪ ಅಂತಂದರೆ ಕುರಿ, ಜಿಂಕೆ, ಹುಲ್ಲು ಅಥವಾ ಸಸ್ಯಾಹಾರಿ ಪ್ರಾಣಿಗಳಾಗಿರ್ತಕ್ಕಂಥ. ನೋಡಿ, ಹಾಗಾದರೆ ದ್ವಿತೀಯ ಗ್ರಾಹಕರು ಅಥವಾ ಸೆಕೆಂಡರಿ ಕನ್ಸ್ಯೂಮರ್ಸ್. ನೋಡಿ, ಹಾಗಾದರೆ ಈ ಮಾಂಸಾಹಾರಿ ಪ್ರಾಣಿಗಳು ಸಸ್ಯಾಹಾರಿಗಳನ್ನು ತಿಂತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಚಿರತೆ, ಹುಲಿ ಈ ರೀತಿ ಪ್ರಾಣಿಗಳು, ನಾಯಿ ಈ ರೀತಿ ಒಂದು ಪ್ರಾಣಿಗಳು ಮಾಂಸಾಹಾರಿ ಪ್ರಾಣಿಗಳು ಸಸ್ಯಾಹಾರಿ ಪ್ರಾಣಿಗಳನ್ನು ತಿಂತಕ್ಕಂಥದ್ದು. ಇವುಗಳನ್ನು ನಾವು ದ್ವಿತೀಯ ಗ್ರಾಹಕರು ಅಥವಾ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಕರಿತಕ್ಕಂಥದ್ದು. ನೋಡಿ, ಉದಾಹರಣೆಗೆ ನರಿ. ನೋಡಿ, ಈ ನರಿ ಈ ಕುರಿಗಳನ್ನು ಇದು ಬೇಟೆ ಆಡ್ತಕ್ಕಂಥದ್ದು. ನೆಕ್ಸ್ಟು ಸಿಂಹ ಕಾಡಲ್ಲಿರ್ತಕ್ಕಂಥ ಜಿಂಕೆ, ಮೊಲ ಈ ರೀತಿ ಒಂದು ಸಸ್ಯಾಹಾರಿ ಪ್ರಾಣಿಗಳನ್ನು ಬೇಟೆಯಾಡಿ ತನ್ನ ಜೀವನವನ್ನು ಸಾಗಿಸ್ತಕ್ಕಂಥ. ಹಾಗಾಗಿ ನಾವು ಇವನ್ನ ದ್ವಿತೀಯ ಗ್ರಾಹಕರು ಅಂತಕ್ಕಂಥ ಕರಿತಕ್ಕಂಥ. ನೋಡಿ, ಹಾಗಾದರೆ ತದನಂತರ ತೃತೀಯ ಗ್ರಾಹಕರು. ನೋಡಿ, ಹಾಗಾದರೆ ತೃತೀಯ ಗ್ರಾಹಕರು ಅಂತಂದ್ರೆ ಏನಪ್ಪ ಅಂತಂದರೆ ಇವು ಪ್ರಮುಖವಾಗಿರ್ತಕ್ಕಂಥ ಮಾಂಸಾಹಾರಿಗಳು. ನೋಡಿ, ಇವು ಇತರ ಮಾಂಸಾಹಾರಿಗಳನ್ನು ತಿಂತಕ್ಕಂಥದ್ದು. ಉದಾಹರಣೆಗೆ ಹಾವು, ಗರುಡ. ನೋಡಿ, ಹಾವು, ಗರುಡ ಯಾವ ರೀತಿಯಪ್ಪ ಅಂದರೆ ಈಗ ಹಾವು ಮಿಡತೆಯನ್ನು ಕಪ್ಪೆ ತಿನ್ನತಕ್ಕಂಥ ಅಥವಾ ಮಿಡತೆಯನ್ನು ಕಪ್ಪೆ ಮತ್ತು ರ್ಯಾಟು ತಿಂತಕ್ಕಂಥದ್ದು. ಅವು ಮಾಂಸಾಹಾರಿ. ಆ ಕಪ್ಪೆ ಮತ್ತು ರ್ಯಾಟನ್ನು ಈ ಹಾವು ತಿಂತಕ್ಕಂಥ. ಹಾಗಾಗಿ ಇದನ್ನು ನಾವು ತೃತೀಯ ಗ್ರಾಹಕರು ಅಂತಕ್ಕಂಥ ಕರಿತಕ್ಕಂಥ. ನೆಕ್ಸ್ಟು ಗರುಡ. ನೋಡಿ, ಹಾಗಾದರೆ ಈ ಗರುಡ ಯಾವುದಪ್ಪ ಅಂತಂದರೆ ಈಗ ಕಪ್ಪೆ ಮತ್ತು ರ್ಯಾಟನ್ನು ಈ ಹಾವು ತಿಂತಕ್ಕಂಥ. ಈ ಹಾವನ್ನ ಹದ್ದು ಆರ್ಕೊಂಡು ಬಂದು ಈ ಹಾವನ್ನೇ ತಿಂತಕ್ಕಂಥ. ಇದಕ್ಕೆ ನಾವು ತೃತೀಯ ಗ್ರಾಹಕರಕ್ಕಂತ ಎಕ್ಸಾಂಪಲ್ನ ಕೊಡ್ಬೋದು. ನೋಡಿ, ಎಕ್ಸಾಂಪಲ್ ಕೇಳ್ತಾನೆ ಈ ಕೆಳಗಿನ ಯಾವ ಪ್ರಾಣಿಗಳು ಅಥವಾ ಪಕ್ಷಿಗಳು ತೃತೀಯ ಗ್ರಾಹಕರಿಗೆ ಉದಾಹರಣೆ ಆಗಿದೆ ಏನಪ್ಪ ಅಂತಂದರೆ
ಹಾವು ಮತ್ತು ಗರುಡಗಳು ತೃತೀಯ ಗ್ರಾಹಕರಿಗೆ ಉದಾಹರಣೆ ಆಗಿರ್ತಕ್ಕಂಥ. ನೆಕ್ಸ್ಟು ಅಭಿಕ್ಷೇಪಕರು ಅಥವಾ ಡಿಕಾಂಪೋಸರ್ಸ್. ಏನಪ್ಪ ಈ ಡಿಕಾಂಪೋಸರ್ಸ್ ಅಂತಂದರೆ ಕೊಳಿತಕ್ಕಂಥವು ನೋಡಿ. ಹಾಗಾದರೆ ಇವು ಬ್ಯಾಕ್ಟೀರಿಯಾಗಳು, ಶಿಲೀಂಧ್ರಗಳು ಇಂತಹ ಅಭೀಕ್ಷಕರು ಮೃತ ಸಸ್ಯ ಹಾಗೂ ಪ್ರಾಣಿಗಳನ್ನು ಕುಗ್ಗಿಸಿ ಜಾಗತಿಕ ಪೋಷಕಾಂಶ ಚಕ್ರದಲ್ಲಿ ಅವುಗಳನ್ನು ವಿಲೀನಗೊಳಿಸ್ತಕ್ಕಂಥ ನೋಡಿ. ಹಾಗಾದರೆ ಈ ಡಿಕಾಂಪೋಸರ್ಸ್ ಅಂತಂದ್ರೆ ಏನಪ್ಪ ಅಂತಂದರೆ, ಈಗ ನೀವು ಸತ್ತಿರ್ತಕ್ಕಂಥ ಪ್ರಾಣಿಗಳನ್ನು ಅಥವಾ ಏಜ್ ಕೆಳಗೆ ಬಿದ್ದಿರ್ತಕ್ಕಂಥ ಮರ ಗಿಡಗಳನ್ನು ನೋಡಿರ್ಬೋದು. ಆ ಒಂದು ಪ್ರಾಣಿ ಅಥವಾ ಪಕ್ಷಿ ಮತ್ತು ಮರ ಗಿಡಗಳ ಮೇಲೆ ಈ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಶಿಲೀಂಧ್ರಗಳು ಅದರ ಮೇಲೆ ಜೀವನವನ್ನು ನಡೆಸಲಿಕ್ಕೆ ಅವುಗಳನ್ನು ಕುಗ್ಗಿಸಿ ತಮಗೆ ಬೇಕಾದಂಥ ಅಂಶಗಳನ್ನ ಅದರಿಂದ ತಗೊಂಡು ಆ ಒಂದು ಪ್ರಾಣಿ ಪಕ್ಷಿ ಮತ್ತು ಮರಗಿಡಗಳನ್ನು ಯೂಸ್ ಮಾಡಿಕೊಂಡು ಅದರಲ್ಲಿ ಪೋಷಕಾಂಶದ ಚಕ್ರವನ್ನು ವಿಲೀನವನ್ನು ಗೊಳಿಸ್ತಕ್ಕಂಥದ್ದು. ಹಾಗಾಗಿ ಇವನ್ನ ನಾವು ಡಿಕಾಂಪೋಸರ್ಸ್ ಅಥವಾ ಅಭೀಕ್ಷಕರು ಅಂತ ಈ ಬ್ಯಾಕ್ಟೀರಿಯಾ ಮತ್ತು ಫಂಗಸ್ ಅಥವಾ ಶಿಲೀಂಧ್ರಗಳನ್ನು ನೋಡ್ಬೋದು ನೋಡಿ. ತದನಂತರ ಈಗ ಪ್ರಾಥಮಿಕ ಅಥವಾ ನಿರ್ಮಾಪಕ ನೋಡಿ, ಆಟೋಟ್ರೋಪ್ಸ್ಗಳು ನೋಡಿ. ಹಾಗಾದರೆ ಏನಪ್ಪ ಈ ಆಟೋಟ್ರೋಪ್ಸ್ಗಳು ಅಂತಂದರೆ, ಆಟೋಟ್ರೋಪ್ಸ್ ಅಂತಂದರೆ ಓನಾಗಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಕ್ಕಂಥ ಬೈ ಯೂಸಿಂಗ್ ಆಫ್ ಫೋಟೋಸಿಂಥಸಿಸಿಂದ ಈ ಫುಡ್ಡನ್ನು ಓನಾಗಿ ಪ್ರಿಪೇರ್ ಮಾಡ್ತಕ್ಕಂಥವ್ರನ್ನ ಎಕ್ಸಾಮಲ್ಲಿ ನಾವು ಆಟೋಟ್ರೋಪ್ಸ್ ಅಂತ ಕರಿತಕ್ಕಂಥ ನೋಡಿ. ಹಾಗಾದರೆ ಈಗ ನಾವು CET ಪ್ರಿಪೇರ್ ಆಗ್ತಿದ್ದೀವಿ ಅಂತಂದರೆ ಬರೀ ಕನ್ನಡದಲ್ಲಿ ಓದೋದಲ್ಲ, ಇಂಗ್ಲೀಷ್ನಲ್ಲೂ ಓದ್ಕೋಬೇಕು. ಯಾವುದಪ್ಪ ಅಂತಂದರೆ ಈಗ ನೋಡಿ, ಈಗ ಎಕ್ಸಾಮಲ್ಲಿ ನಾವೆಲ್ಲ ಈಗ ಪ್ರಾಥಮಿಕ ನಿರ್ಮಾಪಕರು ಅಂತ ಕೇಳ್ಕೊಳ್ತೀವಿ. ಏನಪ್ಪ ಪ್ರಾಥಮಿಕ ನಿರ್ಮಾಪಕರು ಅಂತಂದರೆ ಓನ್ ಫುಡ್ನ ಪ್ರಿಪೇರ್ ಮಾಡಿಕೆ ನೋಡಿ. ಅವನ ಎಕ್ಸಾಮಲ್ಲಿ ಇಂಗ್ಲೀಷಲ್ಲಿ ಕೇಳ್ಬೋದು, ಏನಪ್ಪ ಆಟೋಟ್ರೋಪ್ಸ್ಗಳು ಅಂತ ಕೇಳ್ತಾನೆ. ಈ ಕೆಳಗಿನ ಯಾವ ಅಂಶಗಳು ಆಟೋಟ್ರೋಪ್ಸ್ಗೆ ಉದಾಹರಣೆ ಆಗಿದೆ ಅಂತಂದರೆ, ಓನಾಗಿ ಫುಡ್ ಯಾವ ಪ್ರಿಪೇರ್ ಮಾಡ್ಕೊತಿರ್ತಾವ ಅವನ್ನ ನಾವು ಆಟೋಟ್ರೋಪ್ಸ್ ಕರಿತಕ್ಕಂಥದ್ದು ನೋಡಿ. ಏನಪ್ಪ ಅಂತಂದರೆ ಈ ಆಟೋಟ್ರೋಪ್ಸ್ ಅಂತಂದರೆ ಏನು ಅಂತಂದರೆ ನೋಡಿ, ಸೂರ್ಯನ ಬೆಳಕಿನಿಂದ ತಮ್ಮ ಶಕ್ತಿಯನ್ನು ಪಡೆದುಕೊಳ್ಳುವ ಜೀವಿಗಳು ಮತ್ತು ತಮ್ಮ ಸ್ವಂತ ಆಹಾರವನ್ನು ಉತ್ಪಾದಿಸಲು ನಿರ್ಜೀವ ಮೂಲಗಳಿಂದ ವಸ್ತುಗಳನ್ನು ಪಡೆದುಕೊಳ್ಳೋದು ನೋಡಿ. ಏನಪ್ಪ ಅಂತಂದರೆ ಈ ಸೂರ್ಯನ ಬೆಳಕು ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳು ಇವು ನಿರ್ಜೀವ ಇರತಕ್ಕಂಥ ಅಜೈವಿಕ ಅಂಶಗಳು ಅಥವಾ ನಿರ್ಜೀವ ಅಂಶಗಳು. ಈ ಒಂದು ಬಳಕೆಯ ಉಪಯೋಗವನ್ನು ಪಡ್ಕೊಂಡು ತಾನು ಓನಾಗಿ ಫುಡ್ಡನ್ನು ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಅಂಶಗಳನ್ನು ನಾವು ಆಟೋಟ್ರೋಪ್ಸ್ಗಳಂತಕ್ಕಂಥ ಕರಿತಕ್ಕಂಥದ್ದು ನೋಡಿ. ಹಾಗಾದರೆ ಇವು ಸ್ವಯಂ ಘೋಷಣೆಯ ಸಸ್ಯಗಳು ಹಸಿರು ನಿರ್ದಿಷ್ಟ ಬ್ಯಾಕ್ಟೀರಿಯಾ ಮತ್ತು ಸಯನೋಬ್ಯಾಕ್ಟೀರಿಯಾ ಅಥವಾ ನೀಲಿ ಹಸಿರು ಪಾಚಿಗಳು ದ್ವಿತೀಯ ಸಂಶ್ಲೇಷಣೆಗಳನ್ನು ನಡೆಸ್ತಕ್ಕಂಥ ನೋಡಿ. ಸಸ್ಯಗಳು ಅಲ್ಲದೆ ಏನಪ್ಪ ಅಂತಂದರೆ ಸಮುದ್ರದಲ್ಲಿ ಇರ್ತಕ್ಕಂಥ ಈ ಹಸಿರು ಪಾಚಿಗಳು ಬ್ಯಾಕ್ಟೀರಿಯಾ ಅಥವಾ ಸೈನೋಬ್ಯಾಕ್ಟೀರಿಯಾ ನೋಡಿ. ನೀಲಿ ಮತ್ತು ಈ ನೀರು ಎಲ್ಲಿ ಬೆಳೆದಿರ್ತೋ ಅಲ್ಲೆಲ್ಲ ಪಾಚಿಗಳು ಕೂಡ ಈ ಫೋಟೋಸಿಂಥಸಿಸ್ನ ನಡೆಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಇವು ಕೂಡ ಈ ಆಟೋಟ್ರೋಪ್ಸ್ಗೆ ಉದಾಹರಣೆ ಆಗಿರ್ತಕ್ಕಂಥ ನೋಡಿ. ಹಾಗಾದರೆ ಈ ಆಟೋಟ್ರೋಪ್ಸ್ಗಳು ಸಮುದ್ರದಲ್ಲೂ ಕೂಡ ಎಲ್ಲಪ್ಪ ಅಂತಂದರೆ ಜಲವಾಸಿ ಪರಿಸರಗಳು ವ್ಯವಸ್ಥೆಗಳಲ್ಲಿ ಸೂಕ್ಷ್ಮ ಪಾಚಿಗಳು ಅಥವಾ ಪ್ಲಾಂಕ್ಟಾನ್ಸ್ ಪ್ರಾಥಮಿಕ ಉತ್ಪಾದನೆಗಳಾಗಿರ್ತಕ್ಕಂಥ ನೋಡಿ. ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ ಈ ಸಮುದ್ರದ ಇದು ಬಹಳ ಎಕ್ಸಾಮಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್. ಏನಪ್ಪ ಅಂತಂದರೆ ಈಗ ಈ ಒಂದು ಪ್ಲಾಂಕ್ಟಾನ್ಸ್ ಅಂತ ಜೀವಿಗಳು ಈಗ ಸಮುದ್ರವನ್ನು ನಾವು ಮೇಲ್ಮೈಯಲ್ಲಿ ಜೀವಿಸ್ತಕ್ಕಂಥ ಅಥವಾ ಮಧ್ಯ ವ್ಯವಸ್ಥೆಯಲ್ಲಿ ಜೀವಿಸ್ತಕ್ಕಂಥ ಒಂದು ಹಲವಾರು ಸಸ್ಯ ಪ್ರಾಣಿಗಳನ್ನ ನೋಡ್ತಾ, ಅಥವಾ ಬೆಂತಾಸ್ ಅಂತಂದರೆ ಸಮುದ್ರದ ಆಳದಲ್ಲಿ ಜೀವಿಸ್ತಕ್ಕಂಥ ಜೀವಿಗಳನ್ನ ನೋಡ್ತಾವೆ. ಆದರೆ ಈ ಪ್ಲಾಂಕ್ಟಾನ್ಸ್ ಅಂತಕ್ಕಂಥ ಒಂದು ಜೀವಿಗಳು ಸಮುದ್ರದ ಮೇಲ್ಭಾಗದಲ್ಲಿ ಇವು ಜೀವಿಸ್ತಾ ಇರ್ತಕ್ಕಂಥದ್ದು. ಇವು ಈ ನೌಕಾಯಾನ ಮಾಡ್ತಿರ್ಬೇಕಾದಂಥ ಸಂದರ್ಭದಲ್ಲಿ ಇವು ನೀರಿನ ಒಳಗಡೆ ಹೋಗ್ತಕ್ಕಂಥದ್ದು. ಇವು ಕೂಡ ಏನಪ್ಪ ಅಂತಂದರೆ ಭೂಮಿಯಲ್ಲಿ ಈ ಒಂದು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆಯನ್ನು ನಡೆಸ್ತಕ್ಕಂಥ ಇವು ಆಟೋಟ್ರೋಪ್ಸ್ಗೆ ಉದಾಹರಣೆ ಆಗಿರ್ತಕ್ಕಂಥದ್ದು. ನೆಕ್ಸ್ಟು ಗ್ರಾಹಕರು ಅಂತಂದರೆ ಹೆಟಿರೋಟ್ರೋಪ್ಸ್ಗಳು ನೋಡಿ. ಗ್ರಾಹಕರು ಅಂತಂದರೆ ಹೆಟಿರೋಟ್ರೋಪ್ಸ್ಗಳನ್ನು ನೋಡ್ಬೋದು. ಹಾಗಾದರೆ ಗ್ರಾಹಕರು ಇತರ ಪೋಷಣೆ ನೋಡಿ. ಹಾಗಾದರೆ ಇವು ಇತರ ಪೋಷಣೆ ತಮ್ಮದೇ ಆದ ಆಹಾರವನ್ನು ಉತ್ಪಾದಿಸಲು ಅಸಮರ್ಥರಾಗಿದ್ದಾರೆ ನೋಡಿ. ಹೆಟಿರೋಟ್ರೋಪ್ಸ್ಗಳು ತಮ್ಮಲ್ಲೇ ಆಹಾರವನ್ನು ತಯಾರಿಸಿಕೊಳ್ಳಕ್ಕೆ ಇವು ಬಹಳ ಅಸಮರ್ಥರಾಗಿರ್ತಕ್ಕಂಥದ್ದು. ಹಾಗಾಗಿ ಇವು ಪ್ರೊಡ್ಯೂಸರ್ಸ್ ಅಂದರೆ ಪ್ರಾಥಮಿಕ ವಲಯದಲ್ಲಿ ಉತ್ಪಾದನೆಯನ್ನು ಮಾಡ್ತಕ್ಕಂಥವ್ರ ಮೇಲೆ ಇವರು ಡಿಪೆಂಡ್ ಆಗಿರ್ತಕ್ಕಂಥದ್ದು ನೋಡಿ. ಎಕ್ಸಾಂಪಲ್ ಅಂದರೆ ಈ ಹೆಟಿರೋಟ್ರೋಪ್ಸ್ಗಳು ಯಾವುಗಳ ಮೇಲೆ ಡಿಪೆಂಡ್ ಆಗಿದವಪ್ಪ ಅಂತಂದರೆ
ಸಸ್ಯಗಳು, ಪ್ರಾಣಿಗಳು ಅಥವಾ ಎರಡರಿಂದಲೂ ಪಡೆದ ಸಾವಯವ ಆಹಾರವನ್ನು ಯಾವುವು ಈ ಹೆಟೆರೋಟ್ರೋಪ್ಸ್ಗಳು ಅವಲಂಬಿತ ಆಗಿರ್ತಕ್ಕಂಥದ್ದು. ನೋಡಿ ಎಕ್ಸಾಮಲ್ಲಿ ಕೇಳ್ತಾನೆ, ಈ ಕೆಳಗಿನ ಯಾವ ಅಂಶಗಳು ಹೆಟೆರೋಟ್ರೋಪ್ಸ್ಗೆ ಉದಾಹರಣೆ ಆಗಿರ್ತಕ್ಕಂಥ ಕೇಳ್ಬೋದು, ಅಥವಾ ಹೇಳಿಕೆಯನ್ನು ಕೇಳಿರ್ಬೋದು. ಏನಪ್ಪ ಅಂತಂದರೆ, ಗ್ರಾಹಕರು ತಮ್ಮದೇ ಆದ ಆಹಾರವನ್ನು ಉತ್ಪಾದಿಸಲು ಅಸಮರ್ಥರಾಗುವ ಕ್ರಿಯೆಗೆ ಈ ಕೆಳಗಿನಲ್ಲಿ ಏನೆಂದು ಕರೆಯುವರು ಅಂತ ಕೇಳಿ ಅಲ್ಲಿ ಅವನು 4 ಕೇಳೋದು. ಅವನ್ನ ನಾವು ಏನಪ್ಪ ಅಂತಂದರೆ, ಓನಾಗಿ ಫುಡ್ಡು ಪ್ರಿಪೇರ್ ಮಾಡ್ಕೊಳಕ್ಕೆ ಆಗ್ಲಿರ್ತಕ್ಕಂಥ ಒಂದು ಅಂಶ ಜೀವಿಗಳನ್ನು ನಾವು ಹೆಟೆರೋಟ್ರೋಪ್ಸ್ಗಳಂತಕ್ಕಂಥ ಕರಿತಕ್ಕಂಥದ್ದು. ತಮ್ಮಲ್ಲೇ ಓನ್ ಫುಡ್ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಅಂಶಗಳನ್ನು ನಾವು ಆಟೋಟ್ರೋಪ್ಸ್ಗಳಂತ ಕರಿತಕ್ಕಂಥದ್ದು. ಎಕ್ಸಾಮಲ್ಲಿ ಅವನು ಭಾಳ ಕೇಳ್ತಿರ್ತಾನೆ, ನೀವು ಚೆನ್ನಾಗಿ ನೋಡ್ಕೋಬೇಕಾಗತ್ತೆ. ನೋಡಿ ಹಾಗಾದರೆ ಈ ಒಂದು ಹೆಟೆರೋಟ್ರೋಪ್ಸ್ಗಳಲ್ಲಿ ನಾವು ಮುಖ್ಯವಾಗಿ 2 ವಿಧಗಳನ್ನು ನೋಡ್ತಕ್ಕಂಥದ್ದು. ನೋಡಿ ಹಾಗಾದರೆ ಈ ಹೆಟೆರೋಟ್ರೋಪ್ಸಲ್ಲಿ 2 ವಿಧಗಳು ಯಾವ? ಒಂದು ಮೈಕ್ರೋಟ್ರೋಪ್ಸ್, ಇನ್ನೊಂದು ಮ್ಯಾಕ್ರೋಟ್ರೋಪ್ಸ್. ನೋಡಿ ಹಾಗಾದರೆ ಏನಪ್ಪ ಅಂತಾರೆ, ಮೈಕ್ರೋಟ್ರೋಪ್ಸ್ ಅಂತಾನೆ ಸಣ್ಣ ಗ್ರಾಹಕರು ಅಥವಾ ಸಣ್ಣ ಅಂಶಗಳು. ಮ್ಯಾಕ್ರೋಟ್ರೋಪ್ಸ್ ಅಂದರೆ ದೊಡ್ಡ ಗ್ರಾಹಕರು ಅಂತ ನೋಡ್ತಾ. ಮೊದಲನೇದಾಗಿ ಮ್ಯಾಕ್ರೋ ಗ್ರಾಹಕರು. ಹಾಗಾದರೆ ಏನಪ್ಪ ಈ ಮ್ಯಾಕ್ರೋ ಗ್ರಾಹಕರು ಅಂತಂದರೆ, ದೊಡ್ಡದಾಗಿ ಯಾವ ರೀತಿ ಒಂದು ಪ್ರಾಥಮಿಕ ಗ್ರಾಹಕರನ್ನ ಮೇಲೆ ಅವಲಂಬಿತವಾಗಿರ್ತಕ್ಕಂಥವ್ರನ್ನ ನಾವು ನೋಡ್ತಾ ಬರೋಣ. ನೋಡಿ ಹಾಗಾದರೆ ಈ ಮ್ಯಾಕ್ರೋ ಗ್ರಾಹಕರು ಅಂತಂದರೆ ಸಸ್ಯಾಹಾರಿಗಳು ಅಂತ ನೋಡ್ತಾ ಬರೋಣ. ನೋಡಿ ಹಾಗಾದರೆ ಮುಖ್ಯವಾಗಿ ಸಸ್ಯಗಳ ಮೇಲೆ ಆಹಾರ ನೀಡುವ ಪ್ರಾಥಮಿಕ ಗ್ರಾಹಕರು ಕುರಿ, ಮೊಲ ಇತ್ಯಾದಿ. ನೋಡಿ ಏನಪ್ಪ ಅಂತಂದರೆ, ಈ ಕುರಿ, ದನ, ಕರುಗಳು, ಮೊಲಗಳು ಸಸ್ಯಗಳನ್ನು ತಿಂತಕ್ಕಂಥದ್ದು. ಹೀಗಾಗಿ ಇವು ಅತಿ ಹೆಚ್ಚು ಸಸ್ಯಗಳ ಮೇಲೆ ಡಿಪೆಂಡ್ ಆಗಿರ್ತಕ್ಕ. ನೋಡಿ ಹಾಗಾದರೆ ಇದರಲ್ಲೇ ದ್ವಿತೀಯ ಗ್ರಾಹಕರು, ಈ ಮ್ಯಾಕ್ರೋ ಗ್ರಾಹಕರಲ್ಲೇ ಸಬ್ ಡಿವಿಷನ್ ಆಗಿ ನಾವು ದ್ವಿತೀಯ ಗ್ರಾಹಕರಾಗಿ ಇನ್ನೊಂದನ್ನು ನೋಡ್ತಾ. ನೋಡಿ ಹಾಗಾದರೆ ಈ ದ್ವಿತೀಯ ಗ್ರಾಹಕರು ಏನಪ್ಪ ಅಂತಂದರೆ, ಇವು ಪ್ರಾಥಮಿಕ ಗ್ರಾಹಕರಿಗೆ ಆಹಾರವಾಗಿರ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತ, ಅವುಗಳು ತೋಳಗಳು, ನಾಯಿಗಳು, ಹಾವುಗಳು ಇತ್ಯಾದಿಗಳು. ನೋಡಿ ಏನಪ್ಪ ಅಂತಂದರೆ, ಈ ದ್ವಿತೀಯ ಗ್ರಾಹಕರು ಪ್ರಾಥಮಿಕ ಗ್ರಾಹಕರನ್ನ ಹಿಡಿದು ತಿಂತಕ್ಕಂಥದ್ದು. ತದನಂತರ ತೃತೀಯ ಗ್ರಾಹಕರು. ನೋಡಿ ಹಾಗಾದರೆ ಈ ತೃತೀಯ ಗ್ರಾಹಕರು ಅಂತಂದ್ರೆ ಏನಪ್ಪ ಅಂತಂದರೆ, ಪ್ರಾಥಮಿಕ ಮತ್ತು ದ್ವಿತೀಯ ಗ್ರಾಹಕಗಳು ಯಾವಪ್ಪ ಅಂತಂದರೆ ಸಿಂಹಗಳು, ಹಾವುಗಳು ಇತ್ಯಾದಿಗಳು. ಇವುಗಳನ್ನು ತಿಂತಕ್ಕಂಥ ಮಾಂಸಾಹಾರಿಗಳನ್ನು ನೋಡ್ತಿರ್ಬೋದು. ಏನಪ್ಪ ಅಂತಂದರೆ, ಹುಲ್ಲನ್ನು ತಿಂತಕ್ಕಂಥ ಪ್ರೈಮರಿ ಪ್ರೊಡ್ಯೂಸರ್ಸನ್ನು ಈ ಸೆಕೆಂಡರಿ ಗ್ರಾಹಕರು ಅಥವಾ ಎರಡನೇ ಗ್ರಾಹಕರು ತಿಂತಕ್ಕಂಥ ಇವುಗಳನ್ನು ಈ ತೃತೀಯ ಗ್ರಾಹಕರು, ಪ್ರಾಥಮಿಕ ಮತ್ತು ದ್ವಿತೀಯ ಗ್ರಾಹಕರುಗಳನ್ನು ಈ ಸಿಂಹ ಮತ್ತು ಹಾವುಗಳು ತಿಂತಕ್ಕಂಥದ್ದು. ಆಗಲೇ ತಾನೇ ನಾನು ಫುಡ್ ಚೈನ್ ಅಥವಾ ಆಹಾರ ಸರಪಳಿಯನ್ನು ಮಾಡ್ತಿರ್ಬೇಕಾದ್ರೆ ಎಕ್ಸ್ಪ್ಲೈನನ್ನು ಮಾಡಿದೆ. ನೋಡಿ ಹಾಗಾದರೆ ಸರ್ವಭಕ್ಷಕರು ಅಂತ ನೋಡ್ತಾ ಬರೋಣ. ನೋಡಿ ಹಾಗಾದರೆ ಈ ಸರ್ವಭಕ್ಷಕರು ಅಂತಂದರೆ ಸಸ್ಯಗಳು ಮತ್ತು ಪ್ರಾಣಿಗಳೆರಡುಗಳನ್ನು ಜೀವಿಸ್ತಕ್ಕಂಥ ಜೀವಿಗಳು. ಅಂದರೆ ಇವನ್ನ ಏನಾದ ಕರಿತೀವಿ ಅಂತಂದರೆ ಮಿಶ್ರಾಹಾರಿಗಳು ಅಂತಕ್ಕಂಥ ಕರಿತಕ್ಕಂಥದ್ದು. ಏನು ಈ ಮಿಶ್ರಾಹಾರಿಗಳು ಅಥವಾ ಸರ್ವಭಕ್ಷಕರನ್ನ ನಾವು, ಇವರು ಸಸ್ಯ ಮತ್ತು ಪ್ರಾಣಿಗಳನ್ನ ಎರಡುಗಳನ್ನು ತಿಂತಕ್ಕಂಥದ್ದು ನಾವು ಇವನ್ನ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಮಿಶ್ರಾಹಾರಿಗಳಿಗೆ ಕರಡಿ, ನಾಯಿ, ಬೆಕ್ಕು, ಮನುಷ್ಯ ಇವುಗಳನ್ನು ನಾವು ಮಿಶ್ರಾಹಾರಿಗಳು ಅಥವಾ ಸರ್ವಭಕ್ಷಕರು ಅಂತಕ್ಕಂಥ ಕರಿತಕ್ಕ. ನೋಡಿ ಈಗ ಮ್ಯಾಕ್ರೋ ಗ್ರಾಹಕರನ್ನ ನೋಡ್ತಾ ಬರೋಣ. ಈಗ ನಾವು ಇದರಲ್ಲೇ ಸೂಕ್ಷ್ಮ ಗ್ರಾಹಕರನ್ನ ನೋಡ್ತಾ ಬರೋಣ. ನೋಡಿ ಈ ಸೂಕ್ಷ್ಮ ಗ್ರಾಹಕರು ಅಂತಂದರೆ ಫಾಗೋಟ್ರೋಪ್ಸ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಈ ಸೂಕ್ಷ್ಮ ಗ್ರಾಹಕರಲ್ಲಿ ಫಾಗೋಟ್ರಾಪ್ಸ್ ಏನಂತಂದರೆ ಸಾವಯವ ಪದಾರ್ಥಗಳು ಅಥವಾ ಜೀವಿಗಳನ್ನು ಸೇವಿಸುವ ಮೂಲಕ ಆಹಾರವನ್ನು ನೀಡುವ ಸಣ್ಣ ಜೀವಿಗಳನ್ನು ನಾವು ಫಾಗೋಟ್ರಾಪ್ಸ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಹಾಗಾದರೆ ಏನಪ್ಪ ಈ ಫಾಗೋಟ್ರಾಪ್ಸ್ ಅಂತಂದರೆ, ಈಗ ಸಾವಯವ ಪದಾರ್ಥಗಳು ಅಂತಂದರೆ ನಾನು ಆಗ್ಲೇ ತಾನೇ ಹೇಳಿದೆ. ಈಗ ಇನ್ನೊಂದು ಜೀವಿಯಿಂದ ಬೈ ಪ್ರಾಡಕ್ಟ್ ಆಗಿ ಬರತಕ್ಕಂಥ ಒಂದು ಪ್ರಾಡಕ್ಟ್ಗಳನ್ನು ನಾವು ಸಾವಯವ ಪದಾರ್ಥ ಅಂತ ಕರಿತಕ್ಕಂಥ. ಏನು, ಈಗ ನಾವು ದನ ಕರುಗಳಿಗೆ ಹುಲ್ಲನ್ನು ಹಾಕ್ತಕ್ಕಂಥದ್ದು, ಅವು ತಿಂದು ಜೀರ್ಣ ಆಗಿ ಸಗಣಿ ಗಂಜಲವನ್ನು ಹಾಕ್ತಕ್ಕಂಥದ್ದು, ಇದನ್ನು ನಾವು ಸಾವಯವ ಪ್ರಾಡಕ್ಟ್ ಅಂತಕ್ಕಂಥ ಕರಿತ. ಆ ಒಂದು ಸಾವಯವ ಪದಾರ್ಥವನ್ನು ಈ ಫಾಗೋಟ್ರಾಪ್ಸ್ಗಳ ಜೀವಿಗಳು ಸೇವಿಸ್ತಕ್ಕಂಥದ್ದು. ಆ ಸೇವಿಸ್ತಕ್ಕಂಥ ಸಂದರ್ಭದಲ್ಲಿ ಆಹಾರವನ್ನು ನೀಡುವ ಸಣ್ಣ ಜೀವಿಗಳು, ನೋಡಿ ಈ ಫಾಗೋಟ್ರಾಪ್ಸ್ಗಳು ಸಾವಯವ ಪದಾರ್ಥವನ್ನು ಯೂಸ್ ಮಾಡಿಕೊಂಡು ನಮಗೆ ಆಹಾರವನ್ನು ನೀಡ್ತಕ್ಕಂಥ ನಾವು ಫಾಗೋಟ್ರಾಪ್ಸ್ ಅಂತಕ್ಕಂಥ ಕರಿತಕ್ಕಂಥ. ಎಕ್ಸಾಮಲ್ಲಿ ಕೇಳ್ತಾನೆ, ಹೇಳಿಕೆ ಕೊಟ್ಟು ಈ ಕೆಳಗಿನ ಸಾವಯವ ಪದಾರ್ಥಗಳನ್ನು ಬಳಸಿಕೊಂಡು ನಮಗೆ ಆಹಾರವನ್ನು ನೀಡ್ತಕ್ಕಂಥ ಒಂದು ಜೀವಿಗಳನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ಫಾಗೋಟ್ರಾಪ್ಸ್ ಅಂತಕ್ಕಂಥ ಕರಿತಕ್ಕಂಥದ್ದು. ನೋಡಿ ಹಾಗನ್ನಿಷ್ಟು
ಓಸ್ಮೋಟ್ರಾಪ್ಸ್. ಹಾಗಾದರೆ ಏನಪ್ಪ ಈ ಓಸ್ಮೋಟ್ರಾಪ್ಸ್ ಅಂತಂದರೆ, ನೋಡಿ ಓಸ್ಮೋಟ್ರಾಪ್ಸ್ ಅಂತಂದರೆ ಈಗ ನೀವು ಆಸ್ಮೋಸಿಸ್ನ ಮೂಲಕ ಸುತ್ತುವರೆದಂಥ ಒಂದು ಮಾಧ್ಯಮ. ನೋಡಿ ಏನಪ್ಪ ಅಂತಂದರೆ, ಈಗ ನೀವು ಪ್ಲಾಂಟ್ ಸೆಲ್ ಅಥವಾ ಅನಿಮಲ್ ಸೆಲ್ಲನ್ನು ನೋಡಿರ್ಬೋದು, ಅಲ್ಲಿ ಈ ಸುತ್ತಲೂ ಸೆಲ್ ವಾಲಿಂದ ಮತ್ತು ಮಧ್ಯದಲ್ಲಿ ಸೈಟೋಪ್ಲಾಸ್ಮಾ ಅಂತಕ್ಕಂಥ ಒಂದು ದ್ರವ್ಯ ವ್ಯವಸ್ಥೆ ಕೂಡಿರ್ತಕ್ಕಂಥದ್ದು. ನೋಡಿ ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ಆಸ್ಮೋಸಿಸ್ನ ಮೂಲಕ ನೋಡಿ ಅಲ್ಲಿ ಏನಪ್ಪ ಅಂತಂದರೆ ಈ ಪ್ಲಾಂಟ್ ಸೆಲ್ಲಲ್ಲಿ ಈ ಔಟರ್ ಮತ್ತು ಇನ್ನರ್ ಪ್ರೋಸೆಸ್ಸು ಈ ಆಸ್ಮೋಸಿಸ್ ಮೂಲಕ ನಡೀತಿರ್ತೈತೆ. ಆ ಒಂದು ಸಂದರ್ಭದಲ್ಲಿ ಆಸ್ಮೋಸಿಸ್ನ ಮೂಲಕ ಸುತ್ತುವರೆದ ಮಾಧ್ಯಮದಿಂದ ಕರಗಿದ ಸಾವಯವ ಪದಾರ್ಥವನ್ನು ಹೀರಿಕೊಳ್ಳುವ ಮೂಲಕ ತಮ್ಮ ಪೋಷಕಾಂಶಗಳನ್ನು ಪಡೆಯುವ ಜೀವಿಗಳನ್ನು ನಾವು ಓಸ್ಮೋಟ್ರೋಪ್ಸ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಅಲ್ಲಿ ಓಸ್ಮೋ ಅಥವಾ ಆಸ್ಮೋಸಿಸ್ ಅಂತ ಆ ಒಂದು ಓಸ್ಮೋಟ್ರೋಪ್ಸಲ್ಲೇ ಅರ್ಥವನ್ನು ನೀಡ್ತಕ್ಕಂಥದ್ದು. ನೋಡಿ ಈಗ ಎಕ್ಸಾಮಲ್ಲಿ ಕೇಳ್ತಾನೆ ಏನಪ್ಪ ಅಂತಂದರೆ, ಆಸ್ಮೋಸಿಸ್ನ ಮೂಲಕ ಸುತ್ತುವರೆದಂಥ ಮಾಧ್ಯಮದಿಂದ ಈ ಕರಗಿದ ಸಾವಯವ ಅಥವಾ ಈ ಸೈಟೋಪ್ಲಾಸ್ಮಾ ಥರ ಒಂದು ಅಂಶಗಳನ್ನು ಪದಾರ್ಥಗಳನ್ನು ಹೀರುವ ಮೂಲಕ ತಮ್ಮ ಪೋಷಕಾಂಶಗಳನ್ನು ಪಡೆಯುವ ಜೀವಿಗೆ ಈ ಕೆಳಗಿನಲ್ಲಿ ಏನೆಂದು ಕರೆಯುತ್ತಾರೆ ಅಂತಕ್ಕಂಥ ಕೇಳ್ತಕ್ಕಂಥ. ನೋಡಿ ಇವನ್ನ ಏನಂತ ಕರಿತಾರಪ್ಪ ಅಂತಂದರೆ ನಾವು ಓಸ್ಮೋಟ್ರೋಪ್ಸ್ ಅಂತಕ್ಕಂಥ ಕರಿತಕ್ಕಂಥದ್ದು. ತದನಂತರ ಸ್ಯಾಪ್ರೋಫೈಟ್ಸ್ ಅಂತಕ್ಕಂಥ ನೋಡಿ ಕೇಳ್ತಾರೆ. ನೋಡಿ ಈ ಸ್ಯಾಪ್ರೋಫೈಟ್ಸ್ ಅಥವಾ ಡಿಕಂಪೋಸರ್ಗಳು ಅಂತಂದ್ರೆ ಏನಪ್ಪ ಅಂತಂದರೆ, ನೋಡಿ ಈಗ ನಾವು ಬ್ಯಾಕ್ಟೀರಿಯಾಗಳು ಮತ್ತು ಶಿಲೀಂಧ್ರಗಳು, ನೋಡಿ ಉದಾಹರಣೆಗೆ ಅಣಬೆಗಳು. ನೋಡಿ ಈಗ ಬೆಸ್ಟ್ ಸ್ಯಾಪ್ರೋಫೈಟ್ಸ್ ಅಥವಾ ಡಿಕಂಪೋಸರ್ಸ್ಗೆ ಉದಾಹರಣೆ ಏನಪ್ಪ ಅಂತಂದರೆ ಅಣಬೆಗಳು. ನೋಡಿ ಹಾಗಾದರೆ ಏನಪ್ಪ ಅಂತಂದರೆ ಇವು ಈ ಸಾವಯವ ಪದಾರ್ಥಗಳು ಅಥವಾ ಈ ಸಗಣಿ ಮತ್ತು ಗಂಜಲ ಮತ್ತು ಈಗ ನೀವು ವಯಸ್ಸಾಗಿ ಕೊಳೆತು ಬಿದ್ದಿರ್ತಕ್ಕಂಥ ಮರಗಳನ್ನು ನೋಡಿರ್ಬೋದು. ಆ ಮರಗಳ ಮೇಲೆ ಅವುಗಳ ಒಂದು ಯೂಸನ್ನು ಪಡ್ಕೊಂಡು ಅದರ ಮೇಲೆ ಬೆಳೀತಕ್ಕಂಥ ಜೀವಿಗಳನ್ನು ನಾವು ಸ್ಯಾಪ್ರೋಫೈಟ್ಸ್ ಅಂತಕ್ಕಂಥದ್ದು. ನೋಡಿ ಎಕ್ಸಾಂಪಲ್ ಈ ಅಣಬೆ, ಈಗ ನೀವು ಎನ್ವಿರಾನ್ಮೆಂಟ್ ಪರಿಸರದಲ್ಲಿ ನಿಮ್ಮ ಮನೆ ಹತ್ರ ನೋಡಿರ್ಬೋದು ಏನಪ್ಪ ಅಂತಂದರೆ ಕೊಳೆತು ಬಿದ್ದಿರ್ತಕ್ಕಂಥ ಒಂದು ಮರದಲ್ಲಿ ಅಣಬೆಗಳು ಎದ್ದಿರ್ತವೆ ಅಥವಾ ನಾಯಿ ಕೂಡ ಎದ್ದಿರ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳು ಸತ್ತ ಸಾವಯವ ಪದಾರ್ಥಗಳಿಂದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಪಡಿತಕ್ಕಂಥ. ಏನಪ್ಪ ಅಂತಂದರೆ ಈಗ ಮರ ವಯಸ್ಸಾಗಿ ಬಿದ್ದಿರ್ತಕ್ಕಂಥ ಅದರಲ್ಲಿ ಹೆಚ್ಚಾಗಿ ಪೋಷಕಾಂಶಗಳು ಮಿನರಲ್ಸ್ ಇರ್ತಕ್ಕಂಥದ್ದು. ಆ ಪೋಷಕಾಂಶಗಳು ಮತ್ತು ಮಿನರಲ್ಸ್ಗಳನ್ನು ಬಳಸ್ಕೊಂಡು ಆ ಅಣಬೆಗಳು ಆ ಕೊಳೆತಂಥ ಮರಗಳ ಮೇಲೆ ಬೆಳೀತಕ್ಕಂಥದ್ದು. ಇವನ್ನ ನಾವು ಸ್ಯಾಪ್ರೋಫೈಟ್ಸ್ ಅಥವಾ ಡಿಕಂಪೋಸರ್ಗಳು ಅಂತ ಕರಿತಕ್ಕ. ನೋಡಿ ಎಕ್ಸಾಮಲ್ಲಿ ಕೇಳ್ತಾನೆ ಈ ಕೆಳಗಿನ ಯಾವ ಅಂಶಗಳನ್ನು ಸ್ಯಾಪ್ರೋಫೈಟ್ಸ್ ಅಥವಾ ಡಿಕಂಪೋಸರ್ಗಳು ಎಂತಕ್ಕಂತ ಕರೀತಾರೆ ಅಂತಂದರೆ ಅಣಬೆಗಳನ್ನು ಕರಿತಕ್ಕಂಥ. ಅಥವಾ ಹೇಳಿಕೆಯನ್ನು ಕೊಟ್ಟು ಕೇಳ್ತಾನೆ ಏನಪ್ಪ ಅಂತಂದರೆ, ನೋಡಿ ಸತ್ತ ಸಾವಯವ ಪದಾರ್ಥಗಳಿಂದ ಶಕ್ತಿ ಮತ್ತು ಪೋಷಕಾಂಶಗಳನ್ನು ಬಳಸಿಕೊಂಡು ಬೆಳೆಯುವಂಥ ಜೀವಿಗಳನ್ನು ಏನೆಂದು ಕರೆಯುತ್ತಾರೆ ಅಂತಕ್ಕಂಥ ಕೇಳ್ತಾನೆ. ಅವಕ್ಕೆ ಏನಪ್ಪ ಅಂತಂದರೆ ಡಿಕಂಪೋಸರ್ಗಳು ಅಥವಾ ಸ್ಯಾಪ್ರೋಫೈಟ್ಸ್ ಅಂತಕ್ಕಂಥ ಕರಿತಕ್ಕಂಥದ್ದು ಅಂತ ನೋಡ್ತಾ ಬರ್ಬೋದು. ನೆಕ್ಸ್ಟು ಡೆಟ್ರಿವೋರ್ಸ್. ನೋಡಿ ಹಾಗಾದರೆ ಡೆಟ್ರಿವೋರ್ಸ್ ಅಂತಂದರೆ ಏನಪ್ಪ ಅಂತಂದರೆ, ಈಗ ನೀವು ರೈತನ ಮಿತ್ರ ಅಥವಾ ಎರೆಹುಳುಗಳನ್ನು ನೋಡಿರ್ಬೋದು. ನೋಡಿ ಹಾಗಾದರೆ ಎರೆಹುಳುಗಳು ಮತ್ತು ಕೆಲವು ಮಣ್ಣಿನ ಜೀವಿಗಳು ಇವಕ್ಕೆ ಯಾವಪ್ಪ ಎಕ್ಸಾಂಪಲ್ ಅಂತಂದರೆ ನೆಮಟೋಡ್ಗಳು ಮತ್ತು ಆರ್ಥ್ರೋಫೋಡ್ಗಳಂತಹ ಡೆಟ್ರಿ ಒಂದು ಪೀಡರ್ಗಳಾಗಿರ್ತಕ್ಕ. ನೋಡಿ ಏನಪ್ಪ ಅಂತಂದರೆ ಈ ಡೆಟ್ರಿವೋರಸ್ ಅಂತಂದರೆ ಈಗ ನೀವು ಮಣ್ಣಲ್ಲಿ ಇರ್ತಕ್ಕಂಥ ಅಥವಾ ಮಣ್ಣನ್ನು ಬಳಸ್ಕೊಂಡು ನಮಗೆ ಗೊಬ್ಬರವನ್ನು ನೀಡ್ತಕ್ಕಂಥ ಒಂದು ಅಂಶಗಳನ್ನು ನಾವು ಡೆಟ್ರಿವೋರ್ಸ್ ಅಂತಕ್ಕಂಥ ಕರಿತಕ್ಕಂಥ. ಫಾರ್ ಎಕ್ಸಾಂಪಲ್ ಯಾವುದಪ್ಪ ಅಂತಂದರೆ ಈ ನೆಮಟೋಡ್ಗಳು ಮತ್ತು ಈ ಆರ್ಥ್ರೋಪೋಡಸ್ ಅಂತ ಫ್ಯಾಮಿಲಿಗಳಲ್ಲಿ ಕಂಡು ಬರ್ತಕ್ಕಂಥ ಈ ಜೀವಿಗಳನ್ನು ನಾವು ಈ ಡೆಟ್ರಿವೋರ್ಸ್ ಅಂತಕ್ಕಂಥ ಕರಿತಕ್ಕಂಥ. ನೋಡಿ ಇವು ಏನಪ್ಪ ನಮಗೆ ಹೆಲ್ಪ್ ಮಾಡ್ತಾವ ಅಂತಂದರೆ ಇವು ಸಾವಯವ ಪದಾರ್ಥಗಳನ್ನು ಕೊಳೆಯಲು ಸಹಾಯವನ್ನು ಮಾಡ್ತಕ್ಕಂಥ. ನೋಡಿ ಈಗ ಕೆಳಗೆ ಕೇಳ್ತಾನೆ ಈ ಕೆಳಗಿನ ಯಾವ ಪ್ರಾಣಿಗಳನ್ನು ಸತ್ತಂಥ ಪದಾರ್ಥಗಳನ್ನು ಸಾವಯವ ಪದಾರ್ಥಗಳಾಗಿ ಕೊಳೆಯಲು ಸಹಾಯವನ್ನು ಮಾಡ್ತಕ್ಕಂಥದ್ದು ಅಂತಂದರೆ ನಾವು ಡೆಟ್ರಿವೋರ್ಸ್ ಅಂತಕ್ಕಂಥ ಮುಖ್ಯವಾಗಿ ಕರಿತಕ್ಕಂಥದ್ದು. ತದನಂತರ ನೋಡಿ ಹಾಗಾದರೆ ಈಗ ನಾವು ಭೂಮಿಯ ಮೇಲೆ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಗಳ ಮೇಲೆ ಅಜೀವಿಕ ಘಟಕಗಳ ಪರಿಣಾಮಗಳ ಅಂತ ನೋಡ್ತಾ ಬರೋಣ. ನೋಡಿ ಹಾಗಾದರೆ ಈ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಗಳು ಅಂತಂದರೆ ಏನಪ್ಪ ಅಂತಂದರೆ, ನೋಡಿ ಈಗ ಪ್ರಮುಖವಾಗಿ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಗಳು ಏನಪ್ಪ ಅಂತಂದರೆ ಮುಖ್ಯವಾಗಿ ನೋಡಿ ಈಗ ಭೂಮಿಯ ಮೇಲೆ ಅಥವಾ ನಮ್ಮ ಪರಿಸರದಲ್ಲಿ ಆಹಾರವನ್ನು ತಮಗೆ ತಾವೇ ತಯಾರಿಸಿಕೊಂಡು ಸಸ್ಯಗಳು ಅಥವಾ ಜೀವಿಗಳು ಇರ್ತಕ್ಕಂಥ ಇವುಗಳಿಗೆ ಉದಾಹರಣೆ ಅಂತಂದರೆ ಭೂಮಿಯಲ್ಲಿರುವ ವಿವಿಧ ಸಸ್ಯಗಳು, ದೊಡ್ಡ ಬಳ್ಳಿಗಳು, ಮರಗಳು ಇತ್ಯಾದಿಗಳು. ನೋಡಿ ಹಾಗಾದರೆ ಏನಪ್ಪ ಅಂತಂದರೆ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಗಳು ಅಂತಂದರೆ ಏನಪ್ಪ ಅಂತಂದರೆ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಗಳು ಅಂತಂದರೆ ಭೂಮಿಯ ಮೇಲೆ ಅಥವಾ ಭೂಮಿಯ ಪರಿಸರದಲ್ಲಿ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ತಕ್ಕಂಥ ಸಸ್ಯಗಳು ಮತ್ತು ಜೀವಿಗಳನ್ನು ನಾವು
ನಾವು ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಸ್ಗಳಂತ ಕರಿತಕ್ಕಂಥದ್ದು. ನೋಡಿ, ಹಾಗಾದರೆ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಸ್ಗೆ ಉದಾಹರಣೆಗಳು ಯಾವುವಪ್ಪ ಅಂತಂದರೆ, ಒಂದು ನೋಡಿ, ಭೂಮಿಯಲ್ಲಿ ಕಂಡು ಬರ್ತಕ್ಕಂಥ ವಿವಿಧ ಸಸ್ಯಗಳು, ದೊಡ್ಡ ಬಳ್ಳಿಗಳು, ತದನಂತರ ಮರಗಳು, ನೆಕ್ಸ್ಟು ಇತ್ಯಾದಿಗಳು. ನೋಡಿ, ಹಾಗಾದರೆ ಜೀವಿಗಳು ಅಂತಕ್ಕಂಥ ಕೇಳ್ಬೋದು. ಹಾಗಾದರೆ ನೀವು ತಮ್ಮ ಆಹಾರಗಳನ್ನು ಜೀವಿಗಳು ಯಾವ ರೀತಿ ನೋಡಿ, ಈಗ ಅಡಿಕೆ ಮರಗಳನ್ನು ನೋಡಿರ್ತಕ್ಕಂಥದ್ದು. ನೋಡಿ, ಈ ಅಡಿಕೆ ಮರದಲ್ಲಿ ಮೇಲೆ ಒಂದು ರಿಂಗ್ ವರ್ಮ್ಸ್ ಅಥವಾ ಶಿಲೀಂಧ್ರಗಳು ಬೆಳೀತಾ ಇರ್ತಕ್ಕಂಥದ್ದು. ನೆಕ್ಸ್ಟು ಈ ಮರಗಳ ಮೇಲೆ ಈ ಬೇರೊಂದು ಸಸ್ಯಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥ ನೀವು ಕಸ್ಕೂಟ ಪ್ಲಾಂಟ್ ಅಂತಕ್ಕಂಥ ನೋಡಿರೋದು. ಈ ಕಸ್ಕೂಟ ಪ್ಲಾಂಟ್ ಏನಪ್ಪ ಅಂತಂದರೆ, ಬೇರೆ ಮರದ ಮೇಲೆ ಬೆಳೀತಕ್ಕಂಥದ್ರಿಂದ ಆ ಮರದಲ್ಲಿರ್ತಕ್ಕಂಥ ಫೋಟೋಸಿಂಥಸಿಸ್ ನೆಕ್ಸ್ಟು ಮಿನರಲ್ಸ್ಗಳನ್ನು ಇದು ಪಡೆದು ಅದರಿಂದ ಇದು ಅವಲಂಬಿತವಾಗಿ ಜೀವನವನ್ನು ಮಾಡ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಸ್ಗಳು ಮುಖ್ಯವಾಗಿ ಇವುಗಳು ಸೂರ್ಯನ ಬೆಳಕಿನಿಂದ ಫೋಟೋಸಿಂಥಸಿಸ್ ಪ್ರಕ್ರಿಯೆ ಮೂಲಕ ತಮ್ಮ ಆಹಾರವನ್ನು ಇವು ತಯಾರಿಸಿಕೊಳ್ತಕ್ಕಂಥದ್ದು. ನೋಡಿ, ನಮಗೆ ಕನ್ನಡದಲ್ಲಿ ಗೊತ್ತಿರುತ್ತೆ, ಆದರೆ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಸ್ಗಳು ಅಂತಂದರೆ ಈ ಥರ ವರ್ಡ್ಗಳು ಗೊತ್ತಾಗಲ್ಲ. ಆದರೆ ನಾವು ಎನ್ವಿರಾನ್ಮೆಂಟ್ ಅಂತ ಸಪ್ರೇಟ್ ಸಬ್ಜೆಕ್ಟ್ ನೋಡ್ತಾ ಬಂದಾಗ ಇದರಲ್ಲಿ ನಾವು ಪ್ರಕೃತಿಯಲ್ಲಿ ಪ್ರೇರಿತವಾಗಿ ಆಹಾರವನ್ನು ತಯಾರಿಸಿಕೊಳ್ತಕ್ಕಂಥ ಒಂದು ಜೀವಿಗಳು ಅಥವಾ ಸಸ್ಯಗಳನ್ನು ನೋಡಿ ನಾವು ಯಾವ್ಯಾವ ರೀತಿ ಹೆಸರುಗಳಿಂದ ಕರಿತೀವಿ ಅಂತ ಗೊತ್ತಾಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಮುಖ್ಯವಾಗಿ ಈ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಸ್ಗಳ ಮೇಲೆ ಅಜೀವಕ ಪರಿಣಾಮಗಳು ಅಂತಂದರೆ ಈಗ ಪರಿಸರದಲ್ಲಿ ಟೆರೆಸ್ಟ್ರಿಯಲ್ ಆಟೋಟ್ರೋಪ್ಸ್ ಅಂತಂದರೆ ತಮಗೆ ತಾವೇ ತಯಾರಿಸಿಕೊಂಥ ಆಹಾರಗಳನ್ನು ತಯಾರಿಸಿಕೊಂಥ ಜೀವಿಗಳ ಮೇಲೆ ಈ ಅಜೈವಿಕ ಅಂಶಗಳಿಂದ ಯಾವ ರೀತಿ ಪರಿಣಾಮ ಬೀಳ್ತದೆ ಮುಖ್ಯವಾಗಿ ಅಂತ ನೋಡ್ತಾ ಬರೋಣ. ನೋಡಿ, ಮುಖ್ಯವಾಗಿ ಬೆಳಕು ಅಥವಾ ಲೈಟನ್ನು ನಾವು ನೋಡ್ತಾ ಬರೋಣ. ನೋಡಿ, ಮೊದಲನೇದಾಗಿ ಈಗ ಬೆಳಕು ಒಂದು ಗಿಡದ ಮೇಲೆ ಬೀಳ್ತಾ ಇರ್ತಕ್ಕಂಥದ್ದು. ನೋಡಿ, ಈ ಒಂದು ಬೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಹೆಚ್ಚಿನ ತೀವ್ರತೆಯು ಚಿಗುರಿನ ಬೆಳವಣಿಗೆಗಿಂತ ಬೇರಿನ ಬೆಳವಣಿಗೆಗೆ ಹೆಚ್ಚು ಒಲವು ನೀಡ್ತಕ್ಕಂಥದ್ದು. ನೋಡಿ, ಈಗ ಬೆಳಕು ಬೀಳ್ತಕ್ಕಂಥದ್ದು, ಆದರೆ ಆ ಚಿಗುರಿಗೆ ಅತಿ ಹೆಚ್ಚು ಶಾಖ ಬೇಡ. ಅತಿ ಹೆಚ್ಚು ಶಾಖ ಬಿದ್ದಾಗ ಆ ಚಿಗುರು ಸ್ವಲ್ಪ ಒಣಗೋ ಚಾನ್ಸಸ್ ಇರುತ್ತೆ. ಆ ಸಮಯದಲ್ಲಿ ಆ ಹೆಚ್ಚಿನ ಬೆಳಕು ಚಿಗುರಿಗಿನ ಹೆಚ್ಚು ಬೇರಿನ ಬೆಳವಣಿಗೆಗೆ ಬಹಳ ಒಲವನ್ನು ನೀಡ್ತಕ್ಕಂಥದ್ದು. ನೋಡಿ, ಇದರ ಪರಿಣಾಮ ಹೆಚ್ಚಾದಂಥ ಸಂದರ್ಭದಲ್ಲಿ ಟ್ರಾನ್ಸ್ಪಿರೇಷನ್ ಅಥವಾ ಚಿಕ್ಕ ಕಾಂಡಗಳು ಮತ್ತು ಚಿಕ್ಕದಾದ ದಪ್ಪವಾದ ಎಲೆಗಳು. ನೋಡಿ, ಈ ಒಂದು ಬೆಳಕು ಹೆಚ್ಚಾಗಿ ಬಿದ್ದಂಥ ಸಂದರ್ಭದಲ್ಲಿ ಅಥವಾ ಬಾಷ್ಪೀಭವನ ಅಥವಾ ಈ ಎಲೆಗಳಲ್ಲಿರ್ತಕ್ಕಂಥ ಸ್ಟೊಮ್ಯಾಟೋದಲ್ಲಿ ಟ್ರಾನ್ಸ್ಪಿರೇಷನ್ ಸಿಸ್ಟಮ್ ಹೆಚ್ಚಾಗಲಿಕ್ಕೆ ಕಾರಣದಿಂದಾಗಿ ಅವು ಎಲೆಗಳನ್ನು ಉದುರಿಸ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ನಾವು ಈ ಚಿಕ್ಕದಾದಂಥ ಕಾಂಡಗಳು ಮತ್ತು ದಪ್ಪವಾದಂಥ ಎಲೆಗಳು, ದಪ್ಪವಾದಂಥ ಎಲೆಗಳು ಅಂತಂದರೆ ನೀವು ಫಾರ್ ಎಕ್ಸಾಂಪಲ್ ಈ ಝೀರೋಫೈಟ್ಸ್ ಪ್ಲಾಂಟ್ಗಳನ್ನ ನೋಡಿರ್ಬೋದು. ಫಾರ್ ಎಕ್ಸಾಂಪಲ್ ಈ ಝೀರೋಫೈಟ್ಸ್ ಪ್ಲಾಂಟ್ಸ್ ಅಂದರೆ ಏನಪ್ಪ ಅಂತಂದರೆ ನೀವು ಈ ಡ್ರ್ಯಾಗನ್ ಫ್ರೂಟು ಅಥವಾ ಈ ಮರುಭೂಮಿಗಳಲ್ಲಿ ಪಾಪಸ್ ಕಳ್ಳಿ ಕ್ಯಾಕ್ಟಸ್ ಗಿಡಗಳನ್ನು ನೋಡಿರ್ಬೋದು. ಅವು ಎಲೆಗಳು ಬಹಳ ದಪ್ಪವಾಗಿರ್ತವೆ. ಈಗ ಎಕ್ಸಾಂಪಲ್ ಕೇಳ್ತಾರೆ, ಮರುಭೂಮಿಗಳಲ್ಲಿ ಸಸ್ಯಗಳ ಎಲೆಗಳು ದಪ್ಪವಾಗಿರೋ ಕಾರಣ ಏನಪ್ಪ ಅಂತಂದರೆ ಇವು ತಮ್ಮ ಬಾಡಿಲಿರ್ತಕ್ಕಂಥ ವಾಟರ್ ಲಾಸನ್ನು ಕಡಿಮೆ ಮಾಡೋದಕ್ಕೆ ಸಲುವಾಗಿ ಅವು ಟ್ರಾನ್ಸ್ಪಿರೇಷನ್ ಆಗೋದನ್ನ ತಡಿಲಿಕ್ಕೆ ಆ ಸಸ್ಯಗಳ ಎಲೆಗಳು ಬಹಳ ದಪ್ಪ ಆಗಿರ್ತಕ್ಕಂಥದ್ದು. ನೋಡಿ, ಈಗ ಕಡಿಮೆ ತೀವ್ರತೆಯ ಬೆಳಕು ಬೆಳವಣಿಗೆಗೆ, ಹೂ ಬಿಡುವಿಕೆಗೆ ಮತ್ತು ಫ್ರೂಟಿಂಗನ್ನು ಕುಂಠಿತಗೊಳಿಸ್ತದೆ. ನೋಡಿ, ಹಾಗಾದರೆ ಈಗ ಹೆಚ್ಚು ಬೆಳಕಾದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ನೋಡಿ. ಹಾಗಾದರೆ ಕಡಿಮೆ ಬೆಳಕಾದರೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ನೋಡಿ, ಕಡಿಮೆ ತೀವ್ರತೆಯ ಬೆಳಕು ಈಗ ಸಸ್ಯದ ಬೆಳವಣಿಗೆಯನ್ನು ಕುಂಠಿತ ಮಾಡ್ತಕ್ಕಂಥದ್ದು. ನೆಕ್ಸ್ಟು ಹೂ ಬಿಡ್ತಕ್ಕಂಥ ಸಂದರ್ಭವನ್ನು ಬಹಳ ಕಡಿಮೆ ಮಾಡ್ತಕ್ಕಂಥ. ನೆಕ್ಸ್ಟು ಫ್ರೂಟಿಂಗ್ ಅಂತಂದರೆ ಈ ಕಾಯಿ ಹಣ್ಣಾಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಇದರಿಂದ ನಾವು ಕಡಿಮೆ ಬೆಳಕಿಂದ ನಾವು ಈ ಒಂದು ಕುಂಠಿತಗಳನ್ನು ನೋಡ್ತಾ ಬರ್ಬೋದು. ನೋಡಿ, ಹಾಗಾದರೆ ಬೆಳಕಿನ ತೀವ್ರತೆಯು ಕನಿಷ್ಠಕ್ಕಿಂತ ಕಡಿಮೆಯಾದಾಗ ನೋಡಿ, ಹಾಗಾದರೆ ಬೆಳಕಿನ ತೀವ್ರತೆಯು ಕಡಿಮೆಗಿಂತ ತೀರಾ ಕಡಿಮೆ ಆದಂಥ ಸಂದರ್ಭದಲ್ಲಿ ಈ ಕಾರ್ಬನ್ ಡೈಆಕ್ಸೈಡ್ ಅಥವಾ CO2 ಶೇಖರಣೆಯಿಂದಾಗಿ ಸಸ್ಯಗಳು ಬೆಳೆಯುವುದನ್ನು ನಿಲ್ಲಿಸ್ತಕ್ಕಂಥದ್ದು. ನೋಡಿ, ಏನಪ್ಪ ಅಂತಂದರೆ ಬೆಳಕು ಒಂದು ಕನಿಷ್ಠ ನಿರ್ದಿಷ್ಟ ಮಟ್ಟಕ್ಕಿಂತ ಕಡಿಮೆಗಿಂತ ಇನ್ನೂ ಕಡಿಮೆ ಬೆಳಕು ಆ ಸಸ್ಯಗಳಲ್ಲಿ ಬಿದ್ದಾಗ ಆ ಸಸ್ಯಗಳು ಈಗ ಫೋಟೋಸಿಂಥಸಿಸ್ ಮಾಡಲಿಕ್ಕೆ ಅವು ಕಾರ್ಬನ್ ಡೈಆಕ್ಸೈಡನ್ನು ತಗೊಂಡಿರ್ತವೆ. ಆ ಸಂದರ್ಭದಲ್ಲಿ ಬೆಳಕು ಕಮ್ಮಿ ಬಿದ್ದಂಥ ಸಂದರ್ಭದಲ್ಲಿ ಈಗ CO2 ಶೇಖರಣೆಯಿಂದ ಆಗಿರೋದ್ರಿಂದ ಸಸ್ಯಗಳು ಬೆಳೆಯೋದನ್ನು ನಿಲ್ಲಿಸಿರ್ಬೋದು. ಈಗ ನೀವು ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ ಮಳೆ
ಹೆಚ್ಚು ಆದಂಥ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಗಿಡಗಳು ಒಣಗ್ತವೆ. ಹಾಗಾದರೆ ನೋಡಿ ಎಕ್ಸಾಂಪಲ್ ಕೇಳೋದು, ಈಗ ಅಯ್ಯೋ ಮಳೆ ಬರ್ತಾ ಇದೆ, ನೆಲದಲ್ಲಿ ಭಾಳ ಶೀತ, ಆದರೂ ಗಿಡ ಯಾಕೆ ಒಣಗ್ತಪ್ಪ ಅಂತಂದರೆ ನೋಡಿ ಏನಪ್ಪ ಅಂತಂದರೆ ಅಲ್ಲಿ ಸೂರ್ಯನ ಬೆಳಕು ಇರಲ್ಲ. ಆ ಸೂರ್ಯನ ಬೆಳಕು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ಈಗ ಫೋಟೋಸಿಂಥಸಿಸ್ ಮಾಡಲಿಕ್ಕೆ ಇದು ಕಾರ್ಬನ್ ಡೈಆಕ್ಸೈಡನ್ನು ತಂದಿರುತ್ತೆ. ಆವಾಗ ಬೆಳಕೆ ಇಲ್ಲದಂಥ ಸಂದರ್ಭದಲ್ಲಿ ಈ ಸಸ್ಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿಯಾಗಿ ಅಲ್ಲಿ ಆ ಗಿಡ ಒಣಗೋ ಚಾನ್ಸಸ್ ಬಹಳ ಜಾಸ್ತಿ ಇರ್ತಕ್ಕಂಥದ್ದು. ನೋಡಿ ಹಾಗಾದರೆ ವರ್ಣಪಟಲದ ಗೋಚರದ ಭಾಗದಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಕೆಂಪು ಮತ್ತು ನೀಲಿನ ಮಾತ್ರ ಪರಿಣಾಮವಾಗಿರ್ತಕ್ಕಂಥದ್ದು. ನೋಡಿ ಹಾಗಾದರೆ ಈ ಫೋಟೋಸಿಂಥಸಿಸ್ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಾ ಇರುತ್ತೆ ಅಥವಾ ಫೋಟೋಸಿಂಥಸಿಸ್ ನಡೀತದೆ. ಇದು ಕೆಂಪು ಮತ್ತು ನೀಲಿನ ಬೆಳಕಲ್ಲಿ ಅತಿ ಹೆಚ್ಚು ವೇಗವಾಗಿ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತದೆ. ಎಕ್ಸಾಮಲ್ಲಿ ಕೇಳ್ತಾರೆ, ಈ ಕೆಳಗಿನ ಯಾವ ಬೆಳಕಿನಲ್ಲಿ ಸಸ್ಯಗಳಲ್ಲಿ ಅಥವಾ ಮರಗಿಡಗಳಲ್ಲಿ ಅತಿ ಹೆಚ್ಚು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತಪ್ಪ ಅಂತಂದರೆ ಒಂದು ಕೆಂಪು ಬೆಳಕು ಅಥವಾ ನೀಲಿ ಎರಡು ಬೆಳಕಿನಲ್ಲಿ ಅತಿ ಹೆಚ್ಚು ಫೋಟೋಸಿಂಥಸಿಸ್ ನಡೀತಕ್ಕಂಥದ್ದು. ನೋಡಿ ಹಾಗಾದರೆ ಈಗ ನಾವು ನೀಲಿ ಬೆಳಕು ಮತ್ತು ಕೆಂಪು ಬೆಳಕಂತ ಅದೇನು ನೋಡಿ. ಹಾಗಾದರೆ ಮುಖ್ಯವಾಗಿ ನೀಲಿ ಬೆಳಕಿನಲ್ಲಿ ಬೆಳೆದ ಸಸ್ಯಗಳು ಚಿಕ್ಕದಾಗಿರ್ತಕ್ಕಂಥವು. ನೇರಳಾತೀತ ಬೆಳಕು, ಕುಬ್ಜ ಕೆಂಪು ಬೆಳಕು ಜೀವಕೋಶಗಳ ಉದ್ದಕ್ಕೆ ಕಾರಣವಾಗ್ತಕ್ಕಂಥದ್ದು. ನೋಡಿ ಹಾಗಾದರೆ ಈಗ ನಾವು ನೀಲಿ ಮತ್ತು ಕೆಂಪು ಬೆಳಕಿನಲ್ಲಿ ಫೋಟೋಸಿಂಥಸಿಸ್ ಚೆನ್ನಾಗಾಗುತ್ತೆ ಅಂತ ನೋಡಿದ್ವಿ. ಆದರೆ ನೋಡಿ ಹೇಗೇನಪ್ಪ ಅಂತಂದರೆ ಈ ಕೆಂಪು ನೀಲಿ ಬೆಳಕಿನಲ್ಲಿ ಬೆಳೆದಿರ್ತಕ್ಕಂಥ ಸಸ್ಯಗಳಲ್ಲಿ ಆ ಸಸ್ಯ ಕುಬ್ಜತೆಗೆ ಕಾರಣವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಹೆಚ್ಚು ಎತ್ತರವಾಗಿ ಬೆಳೆಯೋದಿಲ್ಲ. ಆದರೆ ಈ ಕೆಂಪು ಬೆಳಕಿನಲ್ಲಿ ಅದರ ಆ ಸಸ್ಯದಲ್ಲಿರ್ತಕ್ಕಂಥ ಪ್ಲಾಂಟ್ಸ್ ಜೀವಕೋಶಗಳು ಅತಿ ಉದ್ದಕ್ಕೆ ಕಾರಣ ಆಗಿರ್ತಕ್ಕಂಥ ನೋಡಿ. ಹಾಗಾದರೆ ಫಾರ್ ಎಕ್ಸಾಂಪಲ್ ಯಾವಪ್ಪ ಅಂತಂದರೆ ಇದಕ್ಕೆ ಎಟಿಯೋಲೇಟೆಡ್ ಸಸ್ಯಗಳನ್ನು ನಾವು ಪ್ರಮುಖವಾಗಿ ಈ ನೀಲಿ ಮತ್ತು ಕೆಂಪು ಬೆಳಕಿನಲ್ಲಿ ನಡೀತಕ್ಕಂಥ ಫೋಟೋಸಿಂಥಸಿಸ್ಗೆ ಬೆಸ್ಟ್ ಎಕ್ಸಾಂಪಲ್ನಾಗಿ ನೋಡ್ತಾ ಬರ್ಬೋದು. ನೋಡಿ ಈಗ ಫಾಸ್ಟ್ ಅಂತ ನೋಡಿರ್ಬೋದು. ಹಾಗಾದರೆ ಏನಪ್ಪ ಈ ಫಾಸ್ಟ್ ಅಂತಂದರೆ ನೋಡಿ, ಈಗ ಈ ಫಾಸ್ಟ್ ಅಂದರೆ ಏನಪ್ಪ ಅಂತಂದರೆ ಈಗ ಮಣ್ಣಿನಲ್ಲಿ ತೇವಾಂಶ ಹೆಚ್ಚಾಗಿರ್ತದೆ. ಆ ತೇವಾಂಶ ಹೆಚ್ಚಾದಂಥ ಸಂದರ್ಭದಲ್ಲಿ ಒಂದು ಶುಷ್ಕಕಾಲದಲ್ಲಿ ಮಣ್ಣು ಬಹಳ ಗಟ್ಟಿಯಾಗಿರುತ್ತೆ. ಆ ಗಟ್ಟಿಯಾದಂಥ ಸಂದರ್ಭದಲ್ಲಿ ಹೆಚ್ಚಿದ ಟ್ರಾನ್ಸ್ಪಿರೇಷನ್ ನೋಡಿ ಏನಪ್ಪ ಅಂತಂದರೆ ಈಗ ಟ್ರಾನ್ಸ್ಪಿರೇಷನ್ ಅಂತಂದರೆ ಸಸ್ಯದಲ್ಲಿರ್ತಕ್ಕಂಥ ಒಂದು ಆ ಟೊಮೆಟೊದಲ್ಲಿ ವಾಟರ್ ಲಾಸು ಆಗ್ತಾ ಇರುತ್ತೆ ವಾತಾವರಣಕ್ಕೆ. ಆ ಒಂದು ಸಂದರ್ಭದಲ್ಲಿ ನೋಡಿ ಬೇರುಗಳಿಂದ ತೇವಾಂಶದ ಪೂರೈಕೆಯು ಕೊರತೆಯಾದಾಗಿಂದ ಸಸ್ಯವನ್ನು ಕೊಲ್ತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ ಮಣ್ಣಲ್ಲಿ ಹೆಚ್ಚಾಗಿ ತೇವಾಂಶ ಆಗಿರ್ತಕ್ಕಂಥದ್ದು. ಅದೇ ಒಂದು ಗಾಳಿಗೆ ಸಂದರ್ಭದಲ್ಲಿ ಆ ಮಣ್ಣು ಶುಷ್ಕವಾದ ಈ ಹೆಚ್ಚು ಬಿಸಿಲು ಬಿದ್ದಂಥ ಸಂದರ್ಭದಲ್ಲಿ ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು. ಆ ಗಟ್ಟಿಯಾದಂಥ ಸಂದರ್ಭದಲ್ಲಿ ಈ ಟ್ರಾನ್ಸ್ಪಿರೇಷನ್ನು ನಡೆಯೋದಿಲ್ಲ. ಆ ನಡೆಯದಂಥ ಸಂದರ್ಭದಲ್ಲಿ ಈ ಬೇರುಗಳಿಂದ ತೇವಾಂಶ ಪೂರೈಕೆ ಬಹಳ ಕೊರತೆ ಆಗ್ತಕ್ಕಂಥದ್ದು. ಯಾವುದು ಈ ಗಿಡಗಳಿಗೆ ನೀರು, ಬೇರಿನಿಂದ ಗಿಡಗಳಿಗೆ ನೀರು ಅಥವಾ ತೇವಾಂಶ ಟ್ರಾನ್ಸ್ಪಿರೇಷನ್ ಆಗ್ತಕ್ಕಂಥ ಆ ಒಂದು ತಳಭಾಗದಲ್ಲಿ ಭೂಮಿ ಘನೀಕರಣ ಒಂದು ಗಟ್ಟಿಯಾದಂಥ ಸಂದರ್ಭದಲ್ಲಿ ಗಿಡಕ್ಕೆ ನೀರಿನ ಒಂದು ಸಾಗಾಣಿಕೆ ಬಹಳ ಕುಂಠಿತ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ಸಸ್ಯ ಒಣಗ ಚಾನ್ಸಸ್ಸು ಇರ್ತಕ್ಕಂಥದ್ದು. ನೋಡಿ ಹಾಗಾದರೆ ಲವಣಗಳ ಹೆಚ್ಚಿದ ಸಾಂದ್ರತೆ, ಜೀವಕೋಶಗಳ ನಿರ್ಜಲೀಕರಣ ಮತ್ತು ಕ್ಯಾಂಕರ್ನ ರಚನೆ, ಈ ಒಂದು ರಚನೆಯಿಂದ ಸಸ್ಯಗಳು ಒಣಗ್ತಕ್ಕಂಥದ್ದು. ತದನಂತರ ನೋಡಿ ಈ ಕ್ಯಾಂಕರ್ನ ಅಥವಾ ನೋಡಿ ಲವಣಾಂಶಗಳು ಹೆಚ್ಚಿರ್ತಕ್ಕಂಥದ್ದು ಏನಪ್ಪ ಅಂತಾರೆ ಈ ಗಿಡದಲ್ಲಿ ಲವಣಾಂಶಗಳು ಮತ್ತು ಸಾಂದ್ರತೆ ಮತ್ತು ಈ ನೀವು ನಿರ್ಜಲೀಕರಣ ಅಥವಾ ಈ ಡಯೂರಿಯಾ ಅಂತ ನೋಡಿರ್ಬೋದು. ಈ ಜೀವಕೋಶಗಳಿಂದ ಕ್ಯಾಂಕರ್ ರಚನೆಯಾಗಿ ನೋಡಿ ಒಂದೇ ರೀತಿಯ ರೋಗ ಲಕ್ಷಣಗಳೊಂದಿಗೆ ವಿವಿಧ ಸಸ್ಯ ರೋಗಗಳು, ವಿವಿಧ ಶಿಲೀಂಧ್ರಗಳು, ಬ್ಯಾಕ್ಟೀರಿಯಾಗಳು ಮತ್ತು ವೈರಸ್ಗಳಿಂದ ಇವು ಉಂಟಾಗ್ತಕ್ಕಂಥ ಏನು ಹೆಚ್ಚಾಗಿ ಫಾಸ್ಟ್ ಆದಂಥ ಸಂದರ್ಭದಲ್ಲಿ ಒಂದೇ ಗಿಡಕ್ಕೆ ವಿವಿಧ ರೀತಿಯ ರೋಗ ಲಕ್ಷಣಗಳೊಂದಿಗೆ ಆ ಸಸ್ಯಗಳು ಬೇರೆ ಬೇರೆ ಶಿಲೀಂಧ್ರಗಳನ್ನ ನೀವು ನೋಡಿರ್ಬೋದು. ಆ ಶಿಲೀಂಧ್ರಗಳಿಂದ ವೈರಸ್ಗಳಿಗೆ ಈ ಗಿಡಗಳು ತುತ್ತಾಗಿ ಅವು ಸಾಯೋ ಚಾನ್ಸಸ್ ಇರ್ತಕ್ಕಂಥದ್ದು. ನೋಡಿ ಹಿಮ ಅಂತಂದರೆ ಸ್ಮಾಗ್, ಈಗ ಎಲ್ಲಿ ನೋಡಿರ್ಬೋದಪ್ಪ ಅಂತಂದರೆ ಇವು ಟೈಗಾ ವಾತಾವರಣ ಅಥವಾ ಟಂಡ್ರಾ ಪ್ರದೇಶಗಳನ್ನು ಈ ಪೈನ್ ಟ್ರೀಗಳನ್ನು ನೋಡಿರ್ಬೋದು. ಏನಪ್ಪ ಅಂತಂದರೆ ಅತಿ ಹೆಚ್ಚು ಹಿಮ ಬೀಳ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅಲ್ಲಿ ಪೈನ್ ಟ್ರೀ ಅಥವಾ ಹಿಮ ಮರಗಳು ಬೀಳ್ತವೆ. ಆ ಒಂದು ಎಲೆಗಳ ಮೇಲೆ ನೋಡಿ ಸಸ್ಯಗಳ ಬೆಳವಣಿಗೆಯ ಅವಧಿಯನ್ನು ಕಡಿಮೆ ಮಾಡ್ತಕ್ಕಂಥದ್ದು. ನೋಡಿ ಈಗ ನೀವು ಫಾರ್ ಎಕ್ಸಾಂಪಲ್ ಎಲ್ಲಿ ಹಿಮ ಇರುತ್ತೋ ಆ ಒಂದು ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಈ ಟ್ರೀಗಳು ಬೆಳೆಯೋದಿಲ್ಲ. ಕಾರಣ ಏನಪ್ಪ ಅಂತಂದರೆ ಆ ಹಿಮಗಳು
ಎಲೆಗಳ ಮೇಲೆ ಕುಂತಹ ಸಂದರ್ಭದಲ್ಲಿ ಫೋಟೋಸಿಂಥಸಿಸ್ ಆಗೋದು ಕಡಿಮೆ ಆಗ್ತಕ್ಕಂಥ ಈ ಒಂದು ಕಾರಣದಿಂದ ಅಲ್ಲಿ ಎತ್ತರ ಬೆಳೆಯಲ್ಲ, ಅವು ಕುಬ್ಜತೆಯಿಂದ ಇರ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಹಿಮ ಎಲೆಗಳ ಮೇಲೆ ಬೀಳ್ತಕ್ಕಂಥ ಸಂದರ್ಭದಲ್ಲಿ ಆ ಹಿಮ ಎಲೆಗಳ ಮೇಲೆ ಕಂಬಳಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ತಾಪಮಾನದಲ್ಲಿ ಮತ್ತಷ್ಟು ಕುಸಿತವನ್ನು ತಡಿತಕ್ಕಂಥದ್ದು. ನೋಡಿ ಏನಪ್ಪ ಅಂತಂದರೆ, ಈ ತಾಪಮಾನ ಹೆಚ್ಚಾದಂಥ ಸಂದರ್ಭದಲ್ಲಿ ಹೀಟ್ ಜಾಸ್ತಿಯಾಗಿ ಈ ಹಿಮ ನೀರಾಗಿ ಹೆಚ್ಚು ಫೋರ್ಸಾಗಿ ಕರಗಿ ಮಳೆ ನೀರಾಗಿ ಹರಿತಾ ಇದ್ದ ಸಂದರ್ಭದಲ್ಲಿ ಅತಿಯಾದ ಶೀತ ಮತ್ತು ಹಿಮದಿಂದ ಮೊಳಕೆಗಳನ್ನು ಇವು ರಕ್ಷಿಸಲ್ಪಡ್ತಕ್ಕಂಥ. ಏನಪ್ಪ ಅಂತಂದರೆ ನೋಡಿ, ಬೀಜ ಬಿದ್ದಂಥ ಸಂದರ್ಭದಲ್ಲಿ ಮೊಳಕೆ ಹೊಡಿತೆ, ಆದರೆ ಆ ಹಿಮ ಮೊಳಕೆಯನ್ನು ಪ್ರೊಟೆಕ್ಷನ್ ಮಾಡುತ್ತೆ. ಬಟ್ ಆದರೆ ಆ ಎಲೆಗಳ ಮೇಲೆ ಆ ಹಿಮ ಬಿದ್ದಂಥ ಸಂದರ್ಭದಲ್ಲಿ ಕಂಬಳಿಯನ್ನು ಹೊದ್ದುಕೊಂಡಾಗಿ ಆ ರೀತಿ ಇರ್ತಕ್ಕಂಥ. ಆದ್ದರಿಂದ ಅತಿ ಹೆಚ್ಚು ಶೀತ ಆಗಿ ಅದು ಟ್ರಾನ್ಸ್ಪಿರೇಷನ್ ಅಥವಾ ಈ ಹೆಚ್ಚಿನಾದಂಥ ಹಿಮ ಅಥವಾ ಹೆಚ್ಚಿನಾದಂಥ ಗಿಡದಲ್ಲಿ ಹೆಚ್ಚಾದಂಥ ಶೀತ ಅಥವಾ ನೀರಿನ ಅಂಶವನ್ನು ಈ ಬಾಷ್ಪೀಭವನ ಆಗಲಕ್ಕೆ ಈ ಕಂಬಳಿ ಆದಂಥ ಹಿಮ ತಡೆಯುತ್ತೆ. ಆ ತಡೆದಂಥ ಸಂದರ್ಭದಲ್ಲಿ ಆ ಗಿಡ ಕುಬ್ಜತೆಯನ್ನು ಹೊಂದಿ ಅತಿ ಎತ್ತರವಾಗಿ ಬೆಳೆಯಲ್ಲ. ನೆಕ್ಸ್ಟು ತಾಪಮಾನ. ನೋಡಿ, ತಾಪಮಾನ ಅಂತಂದರೆ ಈ ವಾತಾವರಣದಲ್ಲಿ ಹೆಚ್ಚಿನ ತಾಪಮಾನವು ಪ್ರೋಟೋಪ್ಲಾಸ್ಮಿಕ್ ಪ್ರೋಟೀನ್ಗಳ ಹೆಪ್ಪುಗಟ್ಟುವಿಕೆ ಸಸ್ಯಗಳ ಸಾವಿಗೆ ಕುಂಠಿತವನ್ನು ಆಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಈ ಸಸ್ಯಗಳಿಗೆ ಅತಿ ಹೆಚ್ಚಾಗಿ ಹೀಟ್ ಆದಂಥ ಸಂದರ್ಭದಲ್ಲಿ ಆ ಸಸ್ಯಗಳಲ್ಲಿರ್ತಕ್ಕಂಥ ಪ್ರೋಟೋಪ್ಲಾಸ್ಮಿಕ್ ಪ್ರೋಟೀನ್ಗಳು ಹೆಪ್ಪುಗಡ್ತವೆ. ಆ ಹೆಪ್ಪುಗಟ್ಟಿದಂತಹ ಸಂದರ್ಭದಲ್ಲಿ ಸಸ್ಯಗಳ ಸಾವಿಗೆ ಬಹಳ ಕಾರಣವನ್ನು ಆಗ್ತಕ್ಕಂಥದ್ದು. ನೋಡಿ, ಎಕ್ಸಾಂಪಲಿ ಕೇಳ್ತೆ, ಈ ಕೆಳಗಿನ ಯಾವ ಹೆಚ್ಚಿನ ಪ್ರಮಾಣದಿಂದ ಸಸ್ಯಗಳಲ್ಲಿ ಪ್ರೋಟೋಪ್ಲಾಸ್ಮಿಕ್ ಪ್ರೋಟೀನ್ಗಳ ಹೆಪ್ಪುಗಟ್ಟಿಕೆ ಕಾರಣವನ್ನು ಆಗ್ತಕ್ಕಂಥದ್ದು ಅಂತ ಕೇಳ್ತಾನೆ. ಏನಪ್ಪ ಅಂತಂದರೆ, ಒಂದು ತಾಪಮಾನ, ಇನ್ನೊಂದು ನೀರಿನ ಅಂಶ, ಇನ್ನೊಂದು ವಾಯು ಅಥವಾ ನೀರಿನಲ್ಲಿರ್ತಕ್ಕಂಥ ಆರ್ದ್ರತೆ, ಈ ಥರ ಹೆಚ್ಚು ಲವಣಾಂಶದಿಂದ ಕೇಳ್ತಾನೆ. ಏನಪ್ಪ ಅಂತಂದರೆ ನೋಡಿ, ವಾತಾವರಣದಲ್ಲಿ ತಾಪಮಾನ ಹೆಚ್ಚಾದಂಥ ಸಂದರ್ಭದಲ್ಲಿ ಆ ಸಸ್ಯಗಳಲ್ಲಿ ಪ್ರೋಟೋಪ್ಲಾಸ್ಮಿಕ್ ಅಂತ ಪ್ರೋಟೀನ್ಗಳು ಇರ್ತಕ್ಕಂಥ. ಆ ಪ್ರೋಟೋಪ್ಲಾಸ್ಮಿಕ್ ಪ್ರೋಟೀನ್ಗಳು ಏನಪ್ಪ ಅಂತಂದರೆ ಹೆಪ್ಪುಗಡ್ತವೆ. ಆ ಹೆಪ್ಪುಗಟ್ಟಂಥ ಸಂದರ್ಭದಲ್ಲಿ ಸಸ್ಯಗಳ ಸಾವಿಗೆ ಇವು ಕಾರಣ ಆಗ್ತವೆ. ನೋಡಿ, ಹಾಗಾದರೆ ಇವು ಹೆಚ್ಚಿನ ತಾಪಮಾನದಲ್ಲಿ ಬದುಕಬಲ್ಲ ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೊರತುಪಡಿಸಿ ಏನಪ್ಪ ಅಂತಂದರೆ, ಈಗ ಹೆಚ್ಚು ತಾಪಮಾನಗಳಲ್ಲಿ ಬದುಕಬಲ್ಲಂಥ ಅತಿ ಹೆಚ್ಚು ಬ್ಯಾಕ್ಟೀರಿಯಾಗಳನ್ನ ಹೊರತುಪಡಿಸಿ, ಈಗ ಫಾರ್ ಎಕ್ಸಾಂಪಲ್ ಏನಪ್ಪ, ನೀವು ಡ್ರ್ಯಾಗನ್ ಫ್ರೂಟ್ ಗಿಡಗಳನ್ನು ನೋಡಿರ್ಬೋದು, ಆಮೇಲೆ ಈ ಕ್ಯಾಕ್ಟಸ್ ಪ್ಲಾಂಟ್ಗಳನ್ನ ನೋಡಿರ್ಬೋದು. ಏನಪ್ಪ ಅಂತಂದರೆ ಇವು ಮರುಭೂಮಿಗಳಲ್ಲಿ ಬೆಳೀತಕ್ಕಂಥದ್ದು. ಆ ಗಿಡಗಳನ್ನು ಹೊರತುಪಡಿಸಿ ನಮ್ಮ ಮಾಮೂಲಿ ವಾತಾವರಣದಲ್ಲಿ ಈ ಹೈಯೆಸ್ಟ್ ಹೀಟ್ ಜನ್ರೇಟ್ ಆಗಿ ಅಲ್ಲಿ ಈ ಯಾವುದೋ ಪ್ರೋಟೋಪ್ಲಾಸ್ಮಿಕ್ ಪ್ರೋಟೀನ್ಗಳು ಹೆಪ್ಪುಗಟ್ಟಿ ಸಸ್ಯಗಳು ಸಾಯಲಿಕ್ಕೆ ಕಾರಣ ಆಗ್ತಕ್ಕಂಥದ್ದು. ನೋಡಿ, ನೆಕ್ಸ್ಟು ಹೆಚ್ಚಿನ ತಾಪಮಾನವು ಉಸಿರಾಟಕ್ಕೆ ಮತ್ತು ದ್ಯುತಿ ಸಂಶ್ಲೇಷಣೆಗೆ ನೋಡಿ ಹೆಚ್ಚಾದಂಥ ಸಂದರ್ಭದಲ್ಲಿ ಈ ಸಸ್ಯಗಳಲ್ಲಿ ಉಸಿರಾಟ, ನೆಕ್ಸ್ಟು ಫೋಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೀತಕ್ಕಂಥ ಸಂದರ್ಭದಲ್ಲಿ ಅವೆರಡರ ನಡುವಿನ ಸಮತೋಲನವನ್ನು ಇದು ಅಡ್ಡಿಪಡಿಸ್ತಕ್ಕಂಥದ್ದು ಯಾವುದು? ತಾಪಮಾನ. ಮತ್ತು ನೆಕ್ಸ್ಟು ಈಗ ಸಸ್ಯದಲ್ಲಿರ್ತಕ್ಕಂಥ ವಿವಿಧ ಅಂಗಾಂಶಗಳು, ನೆಕ್ಸ್ಟ್ ಶೆಲ್ಗಳ ಮಧ್ಯೆ ಶುಷ್ಕತೆ ಮತ್ತು ತೇವಾಂಶದ ಸವಕಳಿಗೆ ಕಾರಣ ಈ ತಾಪಮಾನ ಆಗ್ತಕ್ಕಂಥದ್ದು. ನೆಕ್ಸ್ಟು ಸಾರಜನಕ ಅಥವಾ ನೈಟ್ರೋಜನನ್ನು ನೋಡ್ಬೋದು. ನೋಡಿ, ಹಾಗಾದರೆ ನೋಡಿ, ಗಿಡಕ್ಕೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಅಂಶ ಯಾವುದಪ್ಪ ಅಂತಂದರೆ ನೈಟ್ರೋಜನ್ ಅಥವಾ ಸಾರಜನಕ. ನೋಡಿ, ಹಾಗಾದರೆ ಈ ಸಾರಜನಕವನ್ನು ನಾವು ಗಿಡಗಳು ಯಾವ ರೀತಿ ಅಂತಂದರೆ, ಈ ಗಿಡದ ತಳಭಾಗದಲ್ಲಿರ್ತಕ್ಕಂಥ ಒಂದು ಈ ದ್ವಿದಳ ಅಥವಾ ಲೆಗ್ಯೂಮಿನಸ್ ಪ್ಲಾಂಟ್ಗಳನ್ನು ನೋಡಿರ್ಬೋದು. ಈ ಲೆಗ್ಯೂಮಿನಸ್ ಪ್ಲಾಂಟ್ಗಳ ಬೇರುಗಳಲ್ಲಿ ದಪ್ಪ ಗಂಟುಗಳಿರ್ತವೆ. ಆ ಗಂಟುಗಳಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರ್ತಕ್ಕಂಥದ್ದು. ಆ ರೈಸೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿ ಇರ್ತಕ್ಕಂಥ ಒಂದು ನೈಟ್ರೋಜನ್ನ ಹೀರ್ಕೊಂಡು ನೈಟ್ರೇಟ್ ಆಗಿ ಕನ್ವರ್ಟ್ ಮಾಡಿಕೊಂಡು ಗಿಡಕ್ಕೆ ನೈಟ್ರೇಟ್ಗಳ ರೂಪದಲ್ಲಿ ಪೋಷಕಾಂಶಗಳನ್ನ ನೀಡ್ತಾ ಇರುತ್ತೆ. ಹಾಗಾಗಿ ಗಿಡ ಮತ್ತು ಸಸ್ಯಗಳಿಗೆ, ಮರಗಳಿಗೆ ಈ ನೈಟ್ರೋಜನ್ ಅಥವಾ ಸಾರಜನಕಾಂಶ ಬಹಳ ಮುಖ್ಯವಾಗಿ ಕಾರಣ ಆಗ್ತಕ್ಕಂಥದ್ದು. ನೋಡಿ, ಹಾಗಾದರೆ ಮಣ್ಣಿನಲ್ಲಿರೋ ಲಭ್ಯವಿರ್ತಕ್ಕಂಥ ಸೀಮಿತ ಸಾರಜನಕಕ್ಕಾಗಿ ಸಸ್ಯಗಳು ಸೂಕ್ಷ್ಮ ಜೀವಿಗಳೊಂದಿಗೆ ಸ್ಪರ್ಧಿಸ್ತವೆ. ನೋಡಿ, ಏನಪ್ಪ ಅಂತಂದರೆ ಸೂಕ್ಷ್ಮ ಜೀವಿಗಳೊಂದಿಗೆ ಸ್ಪರ್ಧಿಸ್ತವೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಅದೇ ಹೇಳಿದೆ, ಲೆಗ್ಯೂಮಿನಸ್ ಪ್ಲಾಂಟ್ಗಳ ತಳದಲ್ಲಿ ಬೇರುಗಳಲ್ಲಿ ಗಂಟು ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಇರ್ತಕ್ಕಂಥ. ಆ ಬ್ಯಾಕ್ಟೀರಿಯಾಗಳು ಮಣ್ಣಿನಲ್ಲಿರ್ತಕ್ಕಂಥ ಆ ನೈಟ್ರೋಜನ್ನ ನೈಟ್ರೇಟ್ ಆಗಿ ಪರಿವರ್ತನೆಗಳನ್ನು ಮಾಡ್ತಕ್ಕಂಥ. ಹೀಗಾಗಿ ನೈಸರ್ಗಿಕ ಮತ್ತು ಕೃಷಿ ಪರಿಸರ ವ್ಯವಸ್ಥೆಗಳಿಗೆ ಸಾರಜನಕವು ಸೀಮಿತವಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಆಗಿರ್ತಕ್ಕಂಥ. ನೋಡಿ, ಈ ಸಂದರ್ಭದಲ್ಲಿ ಈ ಲೆಗ್ಯೂಮಿನಸ್ ಪ್ಲಾಂಟ್ಗಳಲ್ಲಿ ರೈಸೋಬಿಯಂ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಈಗ ಸಾವಯವ ಕೃಷಿಗಳನ್ನು ಮಾಡ್ತಕ್ಕಂಥ ಆ ಒಂದು ಸಂದರ್ಭದಲ್ಲಿ ಈ ಪರಿಸರ ವ್ಯವಸ್ಥೆಗಳಲ್ಲಿ ಸಾರಜನಕವು
ಒಂದು ಗಿಡ ಅಥವಾ ಮರಗಳಿಗೆ ಸೀಮಿತವಾಗಿರ್ತಕ್ಕಂಥ ಪೋಷಕಾಂಶವಾಗಿರ್ತಕ್ಕಂಥ ನಾವು ನೋಡ್ತಾ ಬರ್ಬೋದು. ನೆಕ್ಸ್ಟು ಡೈಬ್ಯಾಕ್ ನೋಡಿ. ಹಾಗಾದರೆ ಇದು ಡೈಬ್ಯಾಕ್ ಅಂತಂದರೆ ಏನಪ್ಪ ಅಂದರೆ ಇದು ಒಂದು ಪ್ರೋಸೆಸ್. ಹಾಗಾದರೆ ಏನು ಈ ಡೈಬ್ಯಾಕ್ ಅಂತಂದರೆ ಇದು ಸಾಮಾನ್ಯವಾಗಿ ಪ್ರಗತಿಶೀಲ ಸಾಯುತ್ತಿದೆ ಅಥವಾ ಸಸ್ಯದ ಯಾವುದೇ ಭಾಗದ ತುದಿಯು ಹಿಂದಕ್ಕೆ ಅಥವಾ ನೋಡಿ ಏನಪ್ಪ ಅಂತಂದರೆ ಬರದಂತಹ ಪ್ರತಿಕೂಲ ಪರಿಸ್ಥಿತಿಗಳನ್ನು ತಪ್ಪಿಸಲು ಹೊಂದಾಣಿಕೆ ಕಾರ್ಯವಿಧಾನಗಳು ನೋಡಿ. ಹಾಗಾದರೆ ಈ ಮೊದಲನೇದಾಗಿ ತಿಳ್ಕೊಳ್ರಿ ಏನಪ್ಪ ಅಂತಂದರೆ ಈ ಡೈಬ್ಯಾಕ್ ಅಂತಕ್ಕಂಥ ಪ್ರೋಸೆಸ್ಸು ಯಾವ್ದ್ರಲ್ಲಿ ನಡೀತಪ್ಪ ಅಂದರೆ ಸಸ್ಯಗಳಲ್ಲಿ ನಡೀತಕ್ಕಂಥದ್ದು. ಸಸ್ಯಗಳಲ್ಲೂ ನಡೀತಕ್ಕಂಥದ್ದು ನಿಜ, ಆದರೆ ಇದು ಪ್ರಮುಖವಾಗಿ ಯಾವ ವಾತಾವರಣದಲ್ಲಿ ಈ ಪ್ರೋಸೆಸ್ ನಡೀತಪ್ಪ ಅಂತಂದರೆ ಬರದಂತಹ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿ ತಪ್ಪಿಸಲು ಹೊಂದಾಣಿಕೆ ಕಾರ್ಯವಿಧಾನ. ನೋಡಿ ಏನಪ್ಪ ಅಂತಂದರೆ ಈ ಬರಗಾಲದಲ್ಲಿ ಸಸ್ಯಗಳು ಬದುಕಲಿಕ್ಕೆ ಈ ಡೈಬ್ಯಾಕ್ ಅಂತಕ್ಕಂಥ ಒಂದು ಪದ್ಧತಿಯನ್ನು ಬಳಸಿಕೊಂಡು ತಮ್ಮ ಜೀವವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಯಾವುವು ಈ ಸಸ್ಯಗಳು. ನೋಡಿ ಏನಪ್ಪ ಅಂತಂದರೆ ಈ ಡೈಬ್ಯಾಕ್ಗಳು ಏನಪ್ಪ ಅಂತಂದರೆ ಈಗ ಯಾವುದೇ ಒಂದು ಸಸ್ಯ ಬೆಳೀತಿರ್ಬೇಕಾದ್ರೆ ಅದು ತುದಿಯ ಹಿಂದಕ್ಕೆ ಈಗ ಬೇರೆ ತುದಿ ಚಿಗುರನ್ನ ನೀವು ನೋಡಿರ್ಬೋದು. ಆ ಚಿಗುರಿನ ಹಿಂದಕ್ಕೆ ಸಾಮಾನ್ಯವಾಗಿ ಬೇರುಗಳು ಒಟ್ಟಿಗೆ ವರ್ಷಗಳವರೆಗೆ ಜೀವಂತವಾಗಿರ್ತವೆ, ಆದರೆ ಚಿಗುರುಗಳು ಸಾಯ್ತಕ್ಕ. ನೋಡಿ ಏನಪ್ಪ ಅಂತಂದರೆ ಆ ಚಿಗುರಿನ ಹಿಂದಿನ ಭಾಗ ಜೀವಂತವಾಗಿ ಇರತಕ್ಕಂಥದ್ದು, ಆದರೆ ಅತಿ ಹೆಚ್ಚಾಗಿ ಆ ಚಿಗುರುಗಳು ಒಣಗ್ತಕ್ಕಂಥದ್ದು. ಆ ಒಂದು ಒಣಗದಂಥ ಸಂದರ್ಭದಲ್ಲಿ ಆ ಗಿಡ ಬೆಳವಣಿಗೆ ಬಹಳ ಕುಂಠಿತ ಆಗ್ತಕ್ಕಂಥ ಇದನ್ನು ನಾವು ಡೈಬ್ಯಾಕ್ ಅಂತಕ್ಕಂಥ ಕರಿತೀವಿ. ಅವನಿಗೆ ಎಕ್ಸಾಂಪಲ್ ಕೇಳ್ತಾನೆ ಏನಪ್ಪ ಅಂತಂದರೆ ಈ ಡೈಬ್ಯಾಕ್ ಅಂತಕ್ಕಂಥ ಒಂದು ಪ್ರೋಸೆಸ್ ಅಥವಾ ಚಟುವಟಿಕೆ ಈ ಕೆಳಗಿನ ಯಾವ ಪ್ರಾಣಿಗಳಿಗೆ ಅಥವಾ ಸಸ್ಯಗಳಿಗೆ ಸಂಬಂಧಿಸಿದಂತೆ ಇದು ಸಸ್ಯಗಳಿಗೆ ಸಂಬಂಧಿಸ್ತಕ್ಕಂಥ. ಹಾಗಾದರೆ ಪ್ರಮುಖ ಯಾವ ವಾತಾವರಣದಲ್ಲಪ್ಪ ಅಂತಂದರೆ ನಾವು ಬರಗಾಲದಲ್ಲಿ ಈ ಸಸ್ಯಗಳನ್ನು ನಾವು ಈ ಡೈಬ್ಯಾಕ್ ಅಂತಕ್ಕಂಥ ಪ್ರೋಸೆಸ್ಗಳನ್ನು ನೋಡ್ತಾ ಬರ್ಬೋದು. ನೋಡಿ ಉದಾಹರಣೆಗೆ ಯಾವುದಪ್ಪ ಅಂತಂದರೆ ಈಗ ಸಾಲ್ ಮರಗಳನ್ನು ನೋಡ್ಬೋದು, ಇಷ್ಟು ಕೆಂಪು ಮರಗಳು, ನೆಕ್ಸ್ಟು ರೇಷ್ಮೆ, ಹತ್ತಿ ಮರ, ಇಂಥಾದ ಒಂದು ಪ್ರಮುಖವಾದಂಥ ಮರಳುಗಳಲ್ಲಿ ನಾವು ಈ ಡೈಬ್ಯಾಕ್ ಪದ್ಧತಿಯನ್ನು ಪ್ರಮುಖವಾಗಿ ನೋಡ್ತಕ್ಕಂಥದ್ದು. ಥ್ಯಾಂಕ್ಸ್ ಫ್ರೆಂಡ್ಸ್, ಅರ್ಥ ಆಗಿತ್ತೆ ಅಂದ್ಕೊಂಡಿದ್ದೀನಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನೆಕ್ಸ್ಟ್ ಕ್ಲಾಸ್ ಬೇಕಾದರೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು.